ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ ಮತ್ತು ಆ ಮುರಳಿಯ ಇವತ್ತು ಕೊನೆಯ ಭಾಗ. ಇವತ್ತಿನ ದಿನಾಂಕ 10 ನವೆಂಬರ್ 2025. ಬಾಬಾ ಈ ಮುರಳಿಯಲ್ಲಿ ಏನು ಹೇಳ್ತಿದ್ರು ಅಂತಂದ್ರೆ, ಈಶ್ವರಿಯ ಶಕ್ತಿಯಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ ನೆಗೆಟಿವ್ ಅನ್ನು ಕೂಡ ಪಾಸಿಟಿವ್ ಅಲ್ಲಿ ಏನ್ ಮಾಡಬೇಕು, ಪರಿವರ್ತನೆ ಮಾಡಿಬಿಡಬೇಕಾಗ್ತದೆ ಅಲ್ವಾ? ಇಷ್ಟ ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ, ಈಶ್ವರಿ ಸೇವೆಯನ್ನ ಮಾಡಬೇಕಾದ್ರೆ ಮನಸ್ಸೇನಾಗಿರ್ಬೇಕಂತೆ, ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇರಬೇಕಾಗ್ತದೆ. ಆದರೆ ಕರ್ಮಕ್ಷೇತ್ರದಲ್ಲಿ ಇಳಿದಾಗ ನಾವೇನ್ ಮಾಡ್ತೀವಿ, ದೇಹ ಭಾನಲ್ಲಿ, ದೇಹ ಅಭಿಮಾನದಲ್ಲಿ ಬರುವಂತ ಕಾರಣದಿಂದ ಎದುರುಗಡೆ ವ್ಯಕ್ತಿ, ವಸ್ತು, ವಿಷಯ, ವಾತಾವರಣ, ವಾಯುಮಂಡಲ, ವಿಕಾರ ಇದರ ಪ್ರಭಾವದಲ್ಲಿ ಏನ್ ಮಾಡ್ಬಿಡ್ತೀವಿ, ಬಂದಾಗ ಅದನ್ನು ಕ್ಲೀನ್ ಮಾಡೋದು ಏನಾಗತ್ತೆ, ಕಷ್ಟ ಆಗ್ತದೆ. ಉದಾಹರಣೆಗೆ ಶಾರೀರಿಕವಾಗಿ ನೀವು ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಸರಿ, ಮನೆ ಹೊರಗಡೆಗೆ ಏನಿರ್ತದೆ, ಶಾರೀರಿಕ ಮನೆಯಿಂದ ಹೊರಗಡೆಗೆ ಏನಿರ್ತದೆ, ಕಸ, ಧೂಳು ಕಾಲಿಗೆ ಹಚ್ಕೊಳ್ಳುತ್ತೆ, ಮೈಗೆ ಡಸ್ಟ್ ಆಗುತ್ತೆ. ಧೂಳು, ಮಣ್ಣು, ಕಸ, ಸೆಗಣಿ, ತೇವ, ಆಮೇಲೆ ಮರಳು, ಹೆಸರು ಬೇಕಾದಷ್ಟಿರ್ತದೆ. ಅಲ್ಲೆಲ್ಲ ಹೋದಾಗ ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೋ ಬೀಳಲ್ವೋ? ಸರಿ, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಏನ್ ಮಾಡಬೇಕು, ನೀಟ್ ಮಾಡ್ಕೋಬೇಕು, ತೊಳ್ಕೊಂಡು. ಬಟ್ಟೆಯಲ್ಲಿ, ಶರೀರದ ಮೇಲಿಲ್ಲಿ ಯಾವ್ಯಾವ ಸಾಧನವನ್ನು ನೀವು ತೆಗೆದುಕೊಂಡು ಹೋಗಿದ್ದೀರೋ ಆ ಸಾಧನವನ್ನ ಮನೆ ಹೇಳುವಂತ ಸ್ಥಳದಲ್ಲಿ ಕ್ಲೀನ್ ಮಾಡಿಬಿಟ್ಟು ಮನೆಯಲ್ಲಿ ಮುಂದಿನ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ಅಡುಗೆ ಮಾಡೋದಿರ್ಲಿ, ಊಟ ಮಾಡೋದಿರ್ಲಿ, ಏನು ಮಾಡೋದಿದ್ರೆ ಏನು ಮಾಡಬೇಕು, ಮೊದಲು ಯಾವ ಸಾಧನ ಮಲಿನವಾಗಿದೆಯೋ ಅದನ್ನೇನು ಮಾಡಬೇಕು, ಸ್ವಚ್ಛ ಮಾಡುವಂತ ಕಾಯಕ ಮಾಡಬೇಕು. ಸರಿ, ನಾನು ಮನೆಗೆ ಬರ್ತೇನೆ, ಸ್ವಚ್ಛ ಮಾಡುವಂತ ಕಾಯಕವನ್ನ ಮಾಡೋದಿಲ್ಲ, ಏನಾಗ್ತದೆ, ಕಷ್ಟ ಆಗುತ್ತೆ. ಬಟ್ಟೆ ತೊಳೆದಿಲ್ಲ, ಶರೀರ ಸ್ವಚ್ಛ ಮಾಡಿಲ್ಲ, ಮಧ್ಯಾಹ್ನ ಏನು ಊಟದ ಬಾಕ್ಸ್ ತಗೊಂಡು ಹೋಗಿದ್ನೋ, ಊಟ ತಿಂದಿದ್ದೇನೆ ಅಷ್ಟೇ ಬಿಟ್ಟರೆ ಅದನ್ನ ನಾನು ತೊಳೆದೇ ಇಲ್ಲ. ಯಾವುದನ್ನ? ಬಾಕ್ಸ್ ಅನ್ನು ತಂದ್ಬಿಟ್ಟು ಶುಕ್ರವಾರ ಮನೇಲಿ ಇಟ್ಟಿದ್ದೇನೆ, ಶನಿವಾರ ರಜೆ, ಭಾನುವಾರನೂ ರಜೆ, ಸೋಮವಾರನೂ ರಜೆ. ಸರಿ, ಈಗ ಮಂಗಳವಾರ ಆಫೀಸ್ ಹೋಗ್ಬೇಕು, ಅವಾಗ ಡಬ್ಬ ಓಪನ್ ಮಾಡ್ತೇನೆ, ಹೆಂಗಿರ್ತದೆ, ಒಳ್ಳೆ ಸುವಾಸನೆ ಇರ್ತದೆ ತಾನೆ? ಕೆಟ್ಟ ವಾಸನೆ. ಕಾರಣ ಕ್ಲೀನ್ ಮಾಡಿಲ್ಲ, ಹೌದಾ? ಬಟ್ಟೆನ ಧರಿಸಿದ್ದೇನೆ, ಮಂಗಳವಾರದವರೆಗೂ ಕ್ಲೀನೇ ಮಾಡಿಲ್ಲ, ಅದೇ ಬಟ್ಟೆ ಹಾಕೊಂಡು ಬುಧವಾರ ಆಫೀಸಿಗೆ ಹೋದ್ರೆ ಹೆಂಗಿರ್ತದೆ? ಖುಷಿ ಇರಲ್ಲ, ಬೇರೆಯವರು ಗುರ್ತಿಸ್ತಾರೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಮನೆಗೆ ಬಂದ ಮೇಲೆ ನೀವು ತಗೊಂಡೋಗಿರುವಂತ ಟಿಫಿನ್ ಕೆರಿಯರ್ ಅನ್ನ ನೀವು ಕ್ಲೀನ್ ಮಾಡ್ತಿರೋ ಇಲ್ವೋ? ಕ್ಲೀನ್ ಮಾಡ್ತಿರೋ ಮಾಡಲ್ವೋ? ಟಿಫಿನ್ ಕೆರಿಯರ್ ಕ್ಲೀನ್ ಮಾಡ್ತಿರೋ ಮಾಡಲ್ವೋ? ಈಗೆಂತ ಪ್ರಶ್ನೆ ಅಣ್ಣ, ಎಲ್ಲರೂ ಮಾಡೇ ಮಾಡ್ತಾರೆ. ಮಾಡೋದಿದ್ರೆ ಮಾಡ್ತೀವಿ ಅಂತೇಳಿ, ಇಲ್ಲ ಅಂದ್ ಇಲ್ಲ ಅಂತೇಳಿ. ಪ್ರಶ್ನೆ ಏನು ಅಂತಂದ್ರೆ, ಉತ್ತರ ಗೊತ್ತಿದ್ರೆ ಉತ್ತರ ಕೊಡ್ಬೇಕಪ್ಪ. ಮಾಡ್ತಿರ್ತಾನೆ? ಸರಿ, ಬಟ್ಟೆ ಕ್ಲೀನ್ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮಾಡ್ತೀರಿ. ಶರೀರ ಸ್ನಾನ ಮಾಡಿಸ್ತಿರೋ ಮಾಡಲ್ವೋ? ಎಲ್ಲಿ ಎಲ್ಲಿ? ಶರೀರದ ಮನೆಯಲ್ಲಿ, ಹೌದಾ? ಹಾಗಿದ್ರೆ ದಿನದಲ್ಲಿ ಮನಬುದ್ಧಿ ಸಂಸ್ಕಾರವನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಸಾಯಂಕಾಲ ಮನೆಗೆ ಬಂದ ತಕ್ಷಣದಲ್ಲಿ ನುಮಾಶಾಮಿ ಯೋಗದಲ್ಲಿ ಕೂತ್ಕೊಂಡು ಮನಬುದ್ಧಿ ಸಂಸ್ಕಾರನ ಫುಲ್ ಕ್ಲೀನ್ ಮಾಡ್ತಿದ್ದೀರಾ? ಭಗವಂತನ ರಾಜಯೋಗದ ಶಕ್ತಿಯಿಂದ ಸಮಯ ಕೊಡ್ತಿದ್ದೀರೋ ಅಥವಾ ಟೈಮ್ ಇಲ್ಲ ಅಂತ ಹೇಳ್ತಿದ್ದೀರೋ?
ಸಮಯ ಕೊಡ್ತಾ ಇದ್ವಿ. ಅಲ್ವಾ? ಹಾಗಿದ್ರೆ ಆ ಮನಬುದ್ಧಿ ಸಂಸ್ಕಾರಕ್ಕೆ ಎಷ್ಟು ವರ್ಷದಿಂದ ಕಸ ಧೂಳು ಕೆಸರು ಕೂತ್ಕೊಂಡಿದೆ? 5,000 ಅಷ್ಟೇ. 5,000 ವರ್ಷದಿಂದ. ಅದನ್ನ ಈಗಲೂ ನಾನು ಕ್ಲೀನ್ ಮಾಡಿಲ್ಲ ಅಂದ್ರೆ ಆ ಸಾಧನ ಹೇಗಿರ್ತದೆ? ಇನ್ನು ಮಲಿನತೆ ಆಗುತ್ತೆ. ಅದು ನಿಮ್ಮ ಮಾತನ್ನು ಕೇಳತ್ತಾ? ಇಲ್ಲ. ಅವಾಗ ಆ ಮಲಿನವಾಗಿರುವಂತ ಸಾಧನದಿಂದ ನೀವು ಕರ್ಮವನ್ನು ಮಾಡಿದಾಗ ಕರ್ಮದ ಫಲ ಸಫಲ ಬರುತ್ತಾ? ಇಲ್ಲ. ನಿಮ್ಗಾಗ್ಲಿ ಬೇರೆಯವ್ರಿಗಾಗ್ಲಿ ಬರುತ್ತಾ? ಇಲ್ಲ. ಮತ್ತೆ ಸೀರಿಯಸ್ ಆಗಿ ನಾವು ಅದನ್ನು ಮಾಡ್ತಿದ್ದೀವ? ಇಲ್ಲ. ಅಮೃತ ವೇಳೆಯಲ್ಲೂ ನಿದ್ರೆ, ನುಮಾಶಾಮಲ್ಲೂ ಏನೇನೋ ಯೋಚನೆಗಳು, ಏನೇನೋ ಟೆನ್ಷನ್ಗಳು, ಯೋಗದಲ್ಲಿ ಕೂತ್ಕೊಂಡಾಗ ಏನೇನೋ ಪ್ಲಾನಿಂಗ್ಗಳು, ಕೂಗೋದು, ಬೇಡೋದು, ಅಳೋದು, ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡಿದ್ದಿದ್ರೆ ಅವಾಗ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಕ್ಲೀನ್ ಆಗತ್ತಾ? ಇಲ್ಲ. ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮಕ್ಕಳಿಗೆ ನಿರೀಕ್ಷಿತವಾದಂಥ ಫಲ ಏನು ಸಿಗಬೇಕು ಅದು ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನಿಶ್ಚಿಂತ ಚಕ್ರವರ್ತಿಗಳಾಗಿ ಎಲ್ಲ ಜವಾಬ್ದಾರಿ ತೆಗೆದುಕೊಳ್ಳಿ. ಯಾರು ರೆಡಿ ಇದ್ದಾರೆ? ಬಾಬಾ. ಓಕೆ. ಒಂದು ಸಣ್ಣ ಮಗು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಗುವನ್ನು ಯಾರು ರೆಡಿ ಮಾಡಿ ಕಳಿಸ್ತಾರೆ? ತಾಯಿನೇ. ತಾಯಿ. ಮನೆಗೆ ಬಂದಾಗ ಏನೇನು ಗಲೀಜು ಮಾಡ್ಕೊಂಡು ಬಂದೆಲ್ಲ ಕ್ಲೀನ್ ಯಾರು ಮಾಡ್ತಾರೆ? ತಾಯಿ. ಯಾವಾಗ? ಮಗು ಮನೆಗೆ ಬಂದಾಗ. ಮನೆಗೆ ಬಂದಾಗ ಮಾಡೋದಿಲ್ಲ. ಮಗು ಮನೆಗೆ ಬಂದ ಮೇಲೆ ಆ ಸಾಧನವನ್ನ, ಯಾವ ಸಾಧನವನ್ನ, ಶರೀರ ಇರ್ಬೋದು, ಬಟ್ಟೆ ಇರ್ಬೋದು, ಬುಕ್ ಇರ್ಬೋದು, ಅದು ಅಮ್ಮನ ಕೈಯಲ್ಲಿ ಕೊಡಬೇಕು. ಯಾರೋ? ಮಗು. ಮಗು. ಅಮ್ಮ ಟ್ರೀಟ್ಮೆಂಟ್ ಕೊಡುವವರೆಗೂ ಮಗು ಏನ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಮಧ್ಯೆ ಏನು ಡಿಸ್ಟರ್ಬೆನ್ಸ್ ಮಾಡದೇ ಇದ್ದಾಗ ಅಮ್ಮ ಆ ಮಗುವಿನ ಮೇಲೆ ಅಂದ್ರೆ ಶರೀರದ ಮೇಲೆ, ಬಟ್ಟೆಯ ಮೇಲೆ, ಯಾವುದರ ಮೇಲೂ ಕೂಡ ಏನ್ ಮಾಡ್ಬೋದು? ಕ್ಲೀನ್ ಮಾಡಿ. ಮಾಡಬಹುದು. ಈಗ ಅದೇ ರೀತಿ ಹೇಗೆ ಮಗು ತನ್ನ ಶರೀರ ಹೇಳುವಂತ ಸಾಧನವನ್ನ ತಾಯಿ ಕ್ಲೀನ್ ಮಾಡುವವರೆಗೂ ಶರೀರ ಹೇಳುವಂತ ಸಾಧನವನ್ನು ಯಾರ ಕೈಲಿ ಕೊಟ್ಟಿರ್ತಾರೆ? ತಾಯಿ. ತಾಯಿ ಕೈಲಿ. ಸರಿ, ಈಗ ಮಗುಗೆ ಸ್ನಾನ ಮಾಡಬೇಕು ಅಂತ ಬಿಟ್ಟು ಅಮ್ಮ ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ. ಮಗು ಇಲ್ಲ, ನಾನು ಮೊಬೈಲ್ ನೋಡ್ಬೇಕು, ನಾನು ಟಿವಿ ನೋಡ್ಬೇಕು, ಕ್ರಿಕೆಟ್ ಆಡಬೇಕು ಅಂತ ಪದೇ ಪದೇ ಡಿಸ್ಟರ್ಬೆನ್ಸ್ ಮಾಡಿದರೆ ಅಮ್ಮ ಮಗು ಸ್ನಾನ ಮಾಡಿಸ್ತಾರೋ ಮಾಡಿಸಲ್ವೋ? ಮಾಡಿಸಲ್ಲ. ಅಲ್ವಾ? ಹಾಗಿದ್ರೆ ಆ ಮಗುವನ್ನ ಪಾಲನೆ ಮಾಡುವಂತ, ಸ್ವಚ್ಛ ಮಾಡುವಂತ ಯೋಗ್ಯತೆ, ಶಕ್ತಿ, ವಿಶೇಷತೆ, ಗುಣ ಅಮ್ಮನಲ್ಲಿ ಇದೆಯೋ ಇಲ್ವೋ? ಇದೆ. ಅನುಭವನೂ ಇದೆ ತಾನೆ. ಆದ್ರೆ ಯಾವಾಗ ಆ ಟ್ರೀಟ್ಮೆಂಟ್ ಸಿಗತ್ತೆ? ಅವ್ರ ಹತ್ರ ಕೊಟ್ಟಾಗ. ಈಗ ಭಗವಂತನ ಪ್ರಶ್ನೆ, ರಾಜಯೋಗಕ್ಕಂತ ಕೂತ್ಕೊಳ್ತೀರಾ, ಶರೀರವನ್ನ ಕುಳಿಸ್ತೀರಾ, ಆದರೆ ನಿಮ್ಮ ಚಂಚಲವಾದ ಮನಸ್ಸು ಬಾಬನ ಹತ್ರ ಕೊಡ್ತೀರಾ? ಕೊಡ್ತೀರಾ? ತಗೊಳ್ಳೋದು ಕೊಡೋದು. ಬಾಬಾ ಹೇಳ್ತಾರೆ ಟೆನ್ಷನ್ ಬರೋದು ಯಾಕೆ, ಅಪ್ಸೆಟ್ ಆಗೋದು ಯಾಕೆ ಅಂತಂದ್ರೆ ಮೊದಲ ಕಾರಣ ಕರ್ಮಕ್ಷೇತ್ರವನ್ನ ಮಾಡಬೇಕಾದ್ರೆ ಮೊದಲು ಸೀಟಲ್ಲಿ ಕುತ್ಕೊಂಡಿರಲ್ಲ. ಏನಾಗಿರೋದಿಲ್ಲ? ಸೀಟಲ್ಲಿ ಅಪ್ಸೆಟ್ ಆಗಿಬಿಡ್ತೀವಿ ಅಲ್ವಾ? ನೋಡಿ, ಬಸ್ಸಲ್ಲಿ ಕುತ್ಕೊಂಡಾಗ ಬಸ್ಸಲ್ಲಿ ಕುತ್ಕೊಂಡಿದೀವಿ ಅಂತ ನಮ್ಗೆ ಗೊತ್ತಿರ್ತದೋ ಇಲ್ವೋ? ಸ್ಕೂಲಲ್ಲಿ ಇದ್ದಾಗ ಸ್ಕೂಲ್ ಬೆಂಚ್ ಮೇಲೆ ಕುತ್ಕೊಂಡಿದೀವಿ ಅಂತ ಗೊತ್ತಿರ್ತದ ತಾನೆ. ಹೌದು. ಮನೇಲಿ ಊಟ ಕೂತ್ಕೊಂಡಾಗ್ಲೂ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕುತ್ಕೊಂಡಿದೀವಿ ಗೊತ್ತಿರ್ತದ ತಾನೆ. ಅಂದ್ರೆ ಶಾರೀರಿಕವಾಗಿ ಯಾವುದೇ ಕರ್ಮವನ್ನ ಮಾಡಬೇಕಾದ ಶರೀರವನ್ನ ಒಂದು ಸ್ಥಿತಿಯಲ್ಲಿ ನಾವೇನ್ ಮಾಡ್ತೀವಿ? ಸ್ಥಿತ ಮಾಡ್ತೀವಿ. ಹಾಗೆ ಆತ್ಮನೂ ಕೂಡ ಕರ್ಮ ಕರೆಕ್ಟ್ ಆಗ್ಬೇಕು ಅಂದ್ರೆ ತನ್ನ ಮನಬುದ್ಧಿಯನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ? ಒಂದು ಸ್ಥಿತಿಯಲ್ಲಿ ಸ್ಥಿತ ಮಾಡ್ಬೇಕಾಗ್ತದೆ. ಯಾವುದರಲ್ಲಿ? ಅದು ಯಾವುದರಲ್ಲಿ? ಪರಮಾತ್ಮನ ಮಡಿಲಲ್ಲಿ. ಎಲ್ಲಿ? ಪರಮಾತ್ಮನ ಮಡಿಲಲ್ಲಿ ಅದನ್ನ ಕುಳಿಸಿಬಿಟ್ಟು ಆಮೇಲೆ ಮುಂದಿನ ಕಾರ್ಯವನ್ನ ಮಾಡಬೇಕಾಗುತ್ತೆ. ಓಕೆ, ಕಾರ್ ಡ್ರೈವಿಂಗ್ ಯಾವಾಗ ಮಾಡ್ತಾರೆ? ಶರೀರವನ್ನು ಮೊದಲು ಡ್ರೈವರ್ ಸೀಟ್ ಮೇಲೆ ಕುಳಿಸ್ಬೇಕು ತಾನೆ. ಆಮೇಲೆ ಬೆಲ್ಟ್ ಹಾಕೋದು, ಕೀ ಆನ್ ಮಾಡೋದು, ಡೋರ್ ಹಾಕೊಳ್ಳೋದು ಆಮೇಲೆ ನೆಕ್ಸ್ಟ್. ಫಸ್ಟ್ ಏನ್ ಮಾಡ್ಬೇಕು? ಕಾರ್ ಒಳಗಡೆ ಡ್ರೈವರ್ ಸೀಟಲ್ಲೇ ಬಂದು ಕುತ್ಕೊಳ್ಬೇಕಾಗುತ್ತೆ. ಈಗ ಭಗವಂತನ ಪ್ರಶ್ನೆ, ಯಾವುದೇ ಕರ್ಮವನ್ನ ಆರಂಭ ಮಾಡುವ ಮೊದಲು ನಿಮ್ಮ ಮನಸ್ಸನ್ನ ಬಾಬದಾದನ ಮಡಿಲಲ್ಲಿ ಕುಳಿಸಿಬಿಟ್ಟು ನೀವು ಕರ್ಮ ಮಾಡ್ತಾ ಇದ್ದೀರಾ? ಸೀಟಲ್ಲಿ ಕುಳಿಸಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ?
ಸರಿ ಆಗಲ್ಲ. ನಿಂತ್ಕೊಂಡು ಊಟ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ, ದಪ್ಪ ಇದ್ದೀರಾ, ಏನಾಗ್ತದೆ? ಸರಿ ಹೋಗಲ್ಲ. ಮಂಡಿ ನೋವು, ಸೊಂಟ ನೋವು ಸ್ಟಾರ್ಟ್ ಆಗತ್ತೆ, ಹೌದೋ ಅಲ್ವೋ? ಹೌದು. ಊಟ ಮಾಡ್ತಾ ಮಾಡ್ತಾ ಆ ನೋವಿನ ಅನುಭವ ನಿಮ್ಗೆ ಆಗತ್ತೋ ಆಗಲ್ವೋ? ಆಗುತ್ತೆ. ಕಾರಣ ನಿಂತ್ಕೊಂಡಿದ್ರೆ ಅದ ಶರೀರವನ್ನು ಆ ಸೀಟಲ್ಲಿ ಸ್ಥಿತ ಮಾಡಿಲ್ಲ. ಮಾಡಿ. ಹಾಗೆ ಮನಬುದ್ಧಿಯನ್ನು ಕೂಡ ಭಗವಂತನ ಮಡಿಲಲ್ಲಿ ಕುಳಿಸಿದ್ರೆ ಏನ್ ಅನುಭವ ಆಗ್ತದೆ? ಶಾಂತಿ, ಸುಖ, ಆನಂದ, ಪ್ರೀತಿ, ಶಕ್ತಿ, ಸಮಸ್ಯೆಗಳಿಗೆ ಸಮಾಧಾನ, ಇದೆಲ್ಲ ಏನಾಗ್ತದೆ ನಿಮ್ಗೆ? ಅನುಭವ. ಸಿಗ್ತಾ ಇರ್ತದೆ. ಅಂದ್ಮೇಲೆ ಶರೀರವನ್ನ ಸರಿಯಾಗಿ ಸೆಟ್ ಮಾಡ್ಕೊಳ್ತೀವಿ, ತಲೆ ಬಾಚ್ಕೊಳ್ತೀವಿ, ಲಿಪ್ಸ್ಟಿಕ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ತೀವಿ ಅಲ್ವಾ? ಆಮೇಲೆ ಪರ್ಸ್ನಲ್ಲಿ ಮೊಬೈಲ್ ಸರಿ ಇದೆಯಾ ಅಂತ ನೋಡ್ತೀವಿ, ಮಗುವನ್ನು ಕರ್ಕೊಂಡ್ಬಂದಿದ್ದನ್ನು ಸರಿಯಾಗಿದ್ದಾರ ಅಂತ ನೋಡ್ಕೊಳ್ತೀವಿ. ಆದ್ರೆ ಮನಸ್ಸು ಬುದ್ಧಿಯನ್ನ ಕರ್ಮ ಮಾಡುವ ಮೊದಲು ಒಂದು ಸ್ಥಿತಿಯಲ್ಲಿ ಸೆಟ್ ಮಾಡ್ತಿದ್ದೀವಾ? ಮಾಡ್ತಿದ್ದೀವ? ಇಲ್ಲ. ಇಲ್ಲ. ಮಾಡದಿದ್ರೆ ಏನಾಗ್ತದೆ? ಸಂಚಲತೆ. ಮನೇಲಿ ನೆಂಟರು ಬಂದಿದ್ದಾರೆ. ಯಾರು ಬಂದಿದ್ದಾರೆ? ನೆಂಟ್ರು. ಹಾ, ನೆಂಟರು ಬಂದಿದ್ದಾರೆ, ಅವ್ರು ಟೀ ಬೇಕು ಅಂತ ಹೇಳ್ತಾ ಇದ್ದಾರೆ, ಸರಿನಾ? ನಿಮ್ಮಲ್ಲಿ ಟೀ ಪುಡಿನೂ ಇಲ್ಲ, ಸಕ್ಕರೆನೂ ಇಲ್ಲ, ಹಾಲು ಇಲ್ಲ, ಭಾನುವಾರ ಆಗಿದೆ, ಅಂಗಡಿ ಕ್ಲೋಸ್ ಆಗಿದೆ, ಟೀ ಮಾಡೋ ಪಾತ್ರೆ ತೊಳಿಲಿಕ್ಕೆ ಬಿದ್ದಿದೆ. ಓಕೆ, ಆವಾಗ ಕರ್ಮ ಮಾಡೋದು ಸರಿಯಾಗಿ ಸೆಟ್ ಆಗ್ತದೋ ಅಪ್ಸೆಟ್ ಆಗತ್ತೆ? ಅಪ್ಸೈಡ್ ಆಗ್ತದೆ. ಕಾರಣ ನೀಟ್ ಮಾಡಿಲ್ಲ, ಏನು ಇಟ್ಕೊಂಡಿಲ್ಲ. ಪೂರ್ವಭಾವಿ ತಯಾರಿ ಇಲ್ಲ, ಸಾಧನಗಳ ಸ್ಟಾಕ್ ಇಲ್ಲ. ಈಗ ನೆಂಟರು ಬಂದಿದ್ದಾರೆ, ಮಾತಾಡ್ಸ್ಬೇಕು, ಅವ್ರಿಗೆ ಚಾ ಕೂಡ ಮಾಡ್ಕೊಡ್ಬೇಕು. ಆದ್ರೆ ಅವ್ರ ಮನೆ ಇವ್ರ ಮನೆಗೆ ಏನ್ ಮಾಡ್ಬೇಕಾಗ್ತದೆ? ಕೇಳ್ಬೇಕಾಗುತ್ತೆ. ಓಡ್ಬೇಕಾಗತ್ತೆ. ಪಕ್ಕದ ಮನೆಗೆ ಹೋಗ್ತೀರಾ, ಟೀ ಪೌಡರ್ ಕೊಡಿ, ಅಯ್ಯೋ ರೀ ನಮ್ಮನೆ ಟೀನೇ ಮಾಡೋದಿಲ್ಲ, ಯಾರು ಕುಡಿಯೋದಿಲ್ವಲ್ಲ, ಸರಿನಾ? ಸಕ್ಕರೆ ಕೊಡಿ ಅಂತ ಕೇಳ್ತೀರಿ. ಇನ್ನೊಬ್ಬರ ಮನೆ ಹೋಗ್ಬಿಟ್ಟು ಹಾಲು ಕೇಳ್ತೀರಾ, ಇನ್ನೊಬ್ಬರ ಮನೇಲಿ ಏನ್ ಮಾಡ್ತೀರಿ? ಟೀ ಪೌಡರ್ ತಗೊಂಡು ಬರ್ತೀರಿ. ಅಷ್ಟೆಲ್ಲ ತಗೊಂಡು ಮನೆಗೆ ಬರೋದ್ರೊಳಗಡೆಗೆ ಆ ರಿಲೇಷನ್ ಏನ್ ಮಾಡ್ತಾರೆ? ನಿಮ್ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಿದ್ದಿರ್ತದೆ, ಹೌದಲ್ವೋ? ಹಾಗೆ ಬಾಬಾ ಕೇಳ್ತಾರೆ, ಮಕ್ಕಳೇ ನೀವು ಚಿಂತೆಯಲ್ಲಿ ಬರ್ಲಿಕ್ಕೆ, ಟೆನ್ಷನ್ ಅಲ್ಲಿ ಬರ್ಲಿಕ್ಕೆ, ಕರ್ಮ ಅಸಫಲ ಆಗ್ಲಿಕ್ಕೆ ಕಾರಣ ಯಾವುದು? ಮುಖ್ಯವಾದ ಕಾರಣ ಯಾವುದು? ಚಂಚಲ ಮನಸ್ಸು, ಕೂರ್ತಿರ್ತಾ ಇರೋ ಬುದ್ಧಿ ಮತ್ತು ಹಳೆಯ ಸಂಸ್ಕಾರ. ಮುಖ್ಯ ಕಾರಣ ಯಾವ್ದಂತೆ? ಹಳೆಯ ಸಂಸ್ಕಾರ. ಮೊದಲೇ ಒಂದೊಂದೇ ತಗೋಣ. ಚಂಚಲ ಮನಸ್ಸು ಅಂತಂದ್ರೆ ಏನು? ಅಲ್ಲಾಡ. ಯಾಕೆ ಅಲ್ಲಾಡ್ತದದು? ಒಂದ್ ಕಡೆ ಸ್ಥಿತವಾಗಿ ಅದ್ರ ಮಾಲೀಕ ಯಾರು? ಆತ್ಮ. ಯಾಕೆ ಮನಸ್ಸನ್ನು ಕುಳಿಸ್ಲಿಕ್ಕೆ ಆಗೋದಿಲ್ಲ? ನಿಮ್ ಮೊಬೈಲ್ ಅನ್ನು ಎಲ್ಲಿ ಬೇಕಾದಲ್ಲಿ ನೀವು ಇಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗುತ್ತೆ. ಅದು ಇಟ್ಟ ಮೇಲೆ ಒಂದು 2 ಸೆಕೆಂಡ್ ಅಲ್ಲಿ ಅದು ಇರೋ ಜಾಗದಿಂದ ಬೇರೆ ಕಡೆಗೆ ಚೇಂಜ್ ಆಗತ್ತೆ ತಾನೇ? ಅದು ಅದಕ್ಕೆ ಬೇಕಾದಂಗೆ ಹೋಗ್ತದೋ ಹೋಗಲ್ವೋ? ಹೋಗಲ್ಲ. ಹಾ, ಹೋಗಲ್ಲ. ಒಂದ್ ಕಡೆ ಇಟ್ಟ ಮೇಲೆ ನೆಕ್ಸ್ಟ್ ಟೈಮ್ ನೀವು ನೋಡೋವರೆಗೂ ಅದು ಅಲ್ಲೇ ಇರ್ತದೆ ತಾನೆ? ಹೌದು. ಅದು ತನ್ನ ಸ್ಥಾನವನ್ನು ಚೇಂಜ್ ಮಾಡುತ್ತಾ, ಸ್ಥಾನ ಪಲ್ಲಟ ಮಾಡುತ್ತಾ? ಇಲ್ಲ. ಇಲ್ಲ. ಆದ್ಮೇಲೆ ಧನ ನಿಮ್ಮ ಮಾತನ್ನ ಕೇಳತ್ತೆ, ಹೌದಾ? ಹೌದು. ಸರಿ, ಜನ ಕೇಳೋದಾರೆ ಬಿಟ್ಬಿಟ್ಟೆ ಯಾರು. ಓಕೆ, ತನುವನ್ನ ಯೋಗಕ್ಕಂತ ಕುಳಿಸಿದಿರಿ, ಅರ್ಧ ಗಂಟೆವರೆಗೂ ಕೂಡ ನೀನು ಅಲ್ಲಾಡಬಾರ್ದು, ಹಿಂಗೆ ಕೂತ್ಕೊಳ್ಬೇಕು ಅಂತ ಕೂತ್ಕೊಳ್ಳುತ್ತಾ? ಕೂತ್ಕೊಳ್ಳಲ್ವೋ? ಕೂತ್ಕೊಳ್ಳುತ್ತೆ. ಕುಳಿತುಕೊಳ್ಳಬಹುದು, ಜುಟ್ಕಾ ಹೊಡೆಯಲಿ, ಕಣ್ಣು ಮುಚ್ಚಲಿ, ಏನೇ ಆಗ್ಲಿ, ಅಲ್ಲಾಡ್ಸಬಾರ್ದು. ಸೊಳ್ಳೆ ಕಡಿದ್ರು ಕೂಡ ಅಲ್ಲಾಡ್ಸಬಾರ್ದು ಅಂತ ಕೂತ್ಕೊಂಡ್ರೆ ಸ್ಪಾಟ್ ಲೈಟ್ ಮಾಡಿದಿರ್ತದೆ, ಸೊಳ್ಳೆ ಕಡಿತಾ ಇರ್ತದೆ. ಅಯ್ಯೋ ಸ್ಪಾಟ್ ಲೈಟ್ ಮಾಡಿದಾರಪ್ಪ, ಸೊಳ್ಳೆ ಹೊಡಿಬಾರ್ದು ಅಂತ ಬಿಟ್ಟೇನ್ ಮಾಡ್ತೀವಿ? ಕಷ್ಟಪಟ್ಟಾದ್ರೂ ಕೂಡ ಶರೀರವನ್ನೇನ್ ಮಾಡ್ತೀವಿ? ಓಡಿಸ್ತೀವಿ. ಅಲ್ಲಾಡ್ಸಿದ್ದಂಗೆ ಕುಳಿಸ್ತೀವಿ ಶರೀರ. ಓಕೆ, ಅದು ನಿಮ್ಮ ಮಾತನ್ನ ಒಂದು ಲೆವೆಲ್ ವರೆಗೆ ಏನ್ ಮಾಡ್ಬೋದು? ಕೇಳಿ. ಮನಸ್ಸು ಕೇಳತ್ತಾ? ಇಲ್ಲ. ಸರಿಯಾಗಿ ಚೆಕ್ ಮಾಡಿದ್ರೆ 1 ನಿಮಿಷನೂ ಕೂಡ ಕೂತ್ಕೊಳ್ಳಲ್ಲ. ಅದು ಕೂತ್ಕೊಳ್ಳುತ್ತಾ? ಇಲ್ಲ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಏನ್ ಮಾಡ್ತಾ ತಿರ್ತಾ ಇರ್ತದೆ, ಒಂದ್ ಕಡೆ ಕೂತ್ಕೊಳ್ಳೋದೇ ಇಲ್ಲ, ಒಂದು ಕರ್ಮದಲ್ಲಿ ಇರೋದೇ ಇಲ್ಲ. ವಿಶೇಷವಾಗಿ ಅದು ಚಂಚಲ ಆಗೋದು ಯಾವಾಗ? ಯಾವಾಗ ಚಂಚಲ ಆಗ್ತದೆ? ರಾಜಯೋಗದಲ್ಲೇ ಕೂತ್ಕೊಂಡಾಗ. ಯಾವಾಗ ಚಂಚಲ ಆಗೋದಿಲ್ಲ ಮನಸ್ಸು? ಮೊಬೈಲ್ ನೋಡೋ.
ಹಾ, ನೋಡಿ ಅಷ್ಟು ಕರೆಕ್ಟ್. ಮೊಬೈಲ್ ನೋಡಬೇಕಾದ್ರೆ, ಶಾಪಿಂಗ್ ಮಾಡಬೇಕಾದ್ರೆ, ಸೀರಿಯಲ್ ನೋಡಬೇಕಾದ್ರೆ, ಫಿಲ್ಮ್ ನೋಡಬೇಕಾದ್ರೆ, ಕ್ರಿಕೆಟ್ ನೋಡಬೇಕಾದ್ರೆ, ನಮಗೆ ಬೇಕಾಗಿರುವಂಥ ಕೆಲಸವನ್ನ ನಾವು ಮಾಡಬೇಕಾದ್ರೆ, ಮನಸ್ಸಿಗೆ ಬೇಕಾಗಿರೋ ಸಿಗ್ತಾ ಇದ್ದಾಗ, ವಿಶೇಷವಾಗಿ ಆ ಮನಸ್ಸಿಗೆ ಯಾವುದು ವಿಕಾರ ಸಿಗ್ತಾ ಇದೆಯಲ್ಲ, ತಿನ್ಸಿ ತಿಂದೆ ಪ್ರಾಕ್ಟೀಸ್ ಮಾಡಿದೀವಲ್ಲ ಕಲಿಯುಗದಲ್ಲಿ ಮತ್ತು ದ್ವಾಪರ ಯುಗದಲ್ಲಿ, ಅದು ಸಿಕ್ಕಿದಾಗ ಆ ಮನಸ್ಸು ಚಂಚಲ ಹೌದು. ಅಲ್ವಾ? ಮಗುಗೆ ಬುಕ್ ತಗೊಂಡು ಓದು ಅಂತಂದ್ರೆ ಅಲ್ಲಾಡತ್ತೆ. ಮೊಬೈಲ್ ನೋಡು ಅಂತಂದ್ರೆ ಅಲ್ಲಾಡೋದಿಲ್ಲ. ಯಾಕಂದ್ರೆ ಮೊಬೈಲ್ನಲ್ಲೆಲ್ಲ ವಿಕಾರನೇ ಇರೋದಲ್ವಾ? ಮೊಬೈಲಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟ ನೋಡಿದಾಗ ಅದು ಆ ಕಡೆ ಈ ಕಡೆ ನೋಡ್ತಾ ಇರ್ತದೆ. ಹೌದು ತಾನೇ? ಹಾಗೆ ಹೌದು. ಬೆಳ್ತಾರೆ ಚಂಚಲ ಮನಸ್ಸು ಯಾಕಾಗತ್ತೆ ಅಂತಂದ್ರೆ, ಮನಸ್ಸಿಗೆ ಬೇಕಾಗಿರುವಂತ ಶುದ್ಧ ಆಹಾರವನ್ನ ನೀವು ಕೊಡ್ತಾ ಇಲ್ಲ. ಸರಿ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಶರೀರ ಕ್ಲೀನ್ ಇದ್ದಾಗ ನಿಮ್ಗೆ ಶರೀರದ ಯಾವುದೋ ಭಾಗದಲ್ಲಿ ಈಗ ತೋರಿಸ್ಕೊಳ್ಬೇಕು ಅಂತ ಅನ್ಸತ್ತಾ? ಇಲ್ಲ, ಯಾವಾಗ ತೋರಿಸ್ಕೊಳ್ಬೇಕು ಅಂತ ಅನ್ಸತ್ತೆ? ಕ್ಲೀನ್ ಮಾಡ್ದಿದ್ದಾಗ. ಸ್ನಾನನೇ ಮಾಡಿಲ್ಲ, ಮೈ ಪೂರ್ತಿ ಮಣ್ಣಾಗಿದೆ, ಬೆವರಿದೆ, ಮೇಂಟೈನ್ ಮಾಡ್ದಿದ್ದಾಗ ಅವಾಗ ಏನ್ ಅನ್ಸತ್ತೆ? ಚೀಟಿ ಆಗುತ್ತೆ. ತೊಂದರೆ ಆಗತ್ತೆ ತಾನೆ? ಅವಾಗ ಆ ಕಡೆಗೆ ಗಮನ ಹೋಗತ್ತೆ, ಹೌದು. ಅದು ಸಪೋರ್ಟ್ ಕೊಡೋದಿಲ್ಲ. ಅದಕ್ಕಾಗಿ ಮಾಡ್ತಾರೆ ಮನಸ್ಸು ಚಂಚಲವಾಗೋದಕ್ಕೆ ಕಾರಣ ಏನು ಅಂತಂದ್ರೆ, ಆ ಮನಸ್ಸನ್ನ ಪ್ರತಿದಿನ ಅಷ್ಟು ಶುದ್ಧ ನೀವು ಮಾಡಿರೋದಿಲ್ಲ. ಅದಕ್ಕಾಗಿ ಮನಸ್ಸು ಒಂದ್ ಕಡೆಗೆ ಕೂತ್ಕೊಳ್ಳೋದಿಲ್ಲ. ಚಿಕ್ಕ ಮಕ್ಕಳಿಗೆ ಸುಮ್ನೆ ಕೂತ್ಕೊಳ್ಳೋ ಅಂತ ನೀವು ಕಣ್ಣು ಬಿಡ್ರಿ, ಕೋಲ್ ಹಿಡ್ಕೊಳ್ಳೆ, ಕೂತ್ಕೊಳ್ಳುತ್ತೋ ಕೂತ್ಕೊಳ್ಳಲ್ವೋ? ಕೂತ್ಕೊಳ್ಳಲ್ಲ. ಅದಕ್ಕೆ ಬೇಕಾದ್ರೆ ಆಟಿಕೆ ಸಾಮಾನು ಕೊಟ್ರೆ ಕೂತ್ಕೊಳ್ಳುತ್ತೆ. ಓಕೆ. ಮನಸ್ಸು ಯಾಕೆ ಚಂಚಲವಾಗತ್ತೆ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಯೋಗ ಚೆನ್ನಾಗ್ ಆಗ್ತಾ ಇದ್ರೆ, ನೀವು ಸೇವೆ ಮಾಡಿದಾಗ ಜನ ಚೆನ್ನಾಗಿ ಹೊಗಳ್ತಾ ಇದ್ರೆ, ಸೇವೆ ಮಾಡೋ ಸಮಯದಲ್ಲಿ ಬಾಬಾ ನಿಮ್ ಜೊತೆಲಿ ಇದ್ರೆ ಮನಸ್ಸು ಚಂಚಲ ಆಗತ್ತಾ? ಇಲ್ಲ. ಇಲ್ಲ. ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀವಿ ಅಂದ್ರೆ ಮನಸ್ಸಿಗೆ ಏನು ಬೇಕು ಅದೇನಾಗ್ತಾ ಇರ್ತದೆ, ಸಿಗ್ತಾ ಇದ್ದಾಗ ಅದು ಚಂಚಲ ಆಗೋದಿಲ್ಲ. ಅದಕ್ಕಾಗಿ ಡಿಸ್ಟರ್ಬ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ನೀವು ಮನಸ್ಸಿಗೆ ಏನು ಆರ್ಡರ್ ಮಾಡ್ತಿರೋ ಆ ಆರ್ಡರ್ ಅನ್ನ ಮನಸ್ಸು ಫಾಲೋ ಮಾಡೋದಿಲ್ಲ. ಅದು ಏನು ಮಾಡ್ತಾ ಇರ್ತದೆ, ಊರು ಸುತ್ತ ಎಲ್ಲಿ ಬೇಕಾದ್ರೂ ಸುತ್ತಬಹುದು. ಹಿಂದೆ ನಡೆದಿರುವಂತ ಘಟನೆಗಳು, ಮುಂದಿನ ಸ್ವಪ್ನಗಳು, ಮುಂದಿನ ಏನು ಯೋಚನೆಗಳು, ಹೆಸರು ಕೀರ್ತಿಗಳ ಬಗ್ಗೆ ಓಡೋದು, ಸೇವೆ ಬಗ್ಗೆ ಯೋಚನೆ ಮಾಡೋದು, ಹೀಗೆ ಎಲ್ಲೆಲ್ಲೆಲ್ಲೆಲ್ಲೋ ಏನ್ ಮಾಡ್ತಾ ಇರ್ತದದು, ತಿಂತಾ ಇರ್ತದೆ. ಯಾವುದು? ಮನಸ್ಸು. ಮೊದಲನೇದು ಬಾಬಾ ಕೇಳ್ತಾರೆ ಚಂಚಲ ಮನಸ್ಸು. ಎರಡನೇದು ಭಟಕ್ತಿ ಹುಯಿ ಬುದ್ಧಿ ಅಂತ ಹೇಳ್ತಾರೆ ಬಾಬಾ. ಬುದ್ಧಿ ಏನ್ ಮಾಡ್ತಾ ಇರ್ತಾರಂತೆ, ತಿರ್ತಾ ಆಡ್ತಾರಂತೆ. ಯಾಕೆ? ಬುದ್ಧಿಯ ಕೆಲಸ ಏನು? ನಿರ್ಣಯ ಮಾಡೋದು ಮತ್ತು ಕರ್ಮದ ಫಲವನ್ನ ಅನುಭವ ಮಾಡೋದು ಅಲ್ವಾ? ಇವಾಗ ಯಾರೊಬ್ರು ಶಾಪಿಂಗ್ ಹೋಗಿರ್ತಾರೆ, ಅವ್ರಿಗೆ ಬೇಕಾಗಿರುವಂತ ಡಿಸೈನ್, ಕಲರ್, ಸೈಜು, ರೇಟಿನ ಸೀರೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ತಿರುಗ್ತಾ ಇರ್ತಾರೆ. ಬೇರೆ ಬೇರೆ ಅಂಗಡಿಗಳಿಗೆ ತಿರ್ತಾ ಆಡ್ತಾರೆ ಬೇಕಾಗಿರೋ ಸಿಗದಿದ್ದಾಗ ಅಲ್ವಾ? ಬುದ್ಧಿನೂ ಕೂಡ ಯಾಕೆ ತಿರುಗತ್ತೆ ಹೇಳಿ? ಬುದ್ಧಿಗೇನ್ ಬೇಕು? ಬುದ್ಧಿಗೇನ್ ಬೇಕು? ಸುಖ ಶಾಂತಿ. ಏನ್ ಬೇಕು ನಗರತ್ನಕ್ಕ? ಬುದ್ಧಿಗೇನ್ ಬೇಕು? ಬುದ್ಧಿಗೆ ಆಹಾರ ಬೇಕು. ಪರಮಾತ್ಮನ ಸತ್ಯವಾದಂತಹ ಭೋಜನ ಬೇಕು. ಆವಾಗ ಅದು ತಿರುಗೋದಿಲ್ಲ. ಯಾವಾಗ ಅದಕ್ಕೆ ಬೇಕಾಗಿರೋದು ಕೊಟ್ಟಿಲ್ವೋ ಅವಾಗ ಏನ್ ಮಾಡ್ತಾರದು, ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ವಾ? ಇವಾಗ ಉದಾಹರಣೆಗೆ ನೋಡಿ, ನಮ್ಗೆ ಶರೀರಕ್ಕೆ ಒಂದು ಕಾಯಿಲೆ ಬಂದಿದೆ, ನಾವು ಕಾಯಿಲೆಗೆ ಮೆಡಿಸಿನ್ ತಗೊಂಡ್ಬಿಟ್ರೆ ಅವಾಗ ಏನಾಗ್ತದೆ, ನಮ್ಮ ಮನಸ್ಸು ತಿರುಗೋದಿಲ್ವಲ್ಲ, ಬುದ್ಧಿ ತಿರುಗೋದಿಲ್ವಲ್ಲ. ಒಂದು ವೇಳೆ ಕಾಯಿಲೆ ಗುಣ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ಈ ಡಾಕ್ಟರ್ ಹತ್ರ ಹೋಗೋಣವು, ಆ ಡಾಕ್ಟರ್ ಹತ್ರ ಹೋಗೋಣವು. ಉಳಿದವರಿಗೆಲ್ಲ ಕಾಯಿಲೆ ಇರಿದಾಗ ಒಬ್ಬೊಬ್ರು ಒಂದೊಂದು ಡಾಕ್ಟರ್ ಸುದ್ದಿ ಇರ್ತಾರೆ. ಒಬ್ರು ಆಯುರ್ವೇದಿಕ್ ಹೇಳ್ತಾರೆ, ಒಬ್ರು ಹೋಮಿಯೋಪತಿ ಹೇಳ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ಯೋಗ ಅಂತ ಹೇಳ್ತಾರೆ, ಕೆಲವೊಬ್ರು ಎಕ್ಸರ್ಸೈಸ್ ಅಂತ ಹೇಳ್ತಾರೆ, ಕೆಲವೊಬ್ರು ಉಪವಾಸ ಅಂತ ಹೇಳ್ತಾರೆ ಅಲ್ವಾ? ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ದೇವ್ರ ಹತ್ರ ಹರಕೆ ಹೊಡ್ಕೊಳ್ರಿ ಅಂತ ಹೇಳ್ತಾರೆ, ಇನ್ನೊಬ್ರು ಬಾಬರ ಹತ್ರ ಹೇಳಿ ಅಂತ ಹೇಳ್ತಾರೆ, ಕೆಲವೊಂದ್ಸಲ ಎಲ್ಲೋ ಒಂದು ಇವಿಲ್ ಸೋಲ್ ಎಂಟ್ರಿ ಆಗಿರ್ಬೇಕ್ರಿ ಕೇಳ್ರಿ ಅಂತ ಹೇಳ್ತಾರೆ. ಹಳೆ ಜನ್ಮದಲ್ಲಿ ಯಾರೊಬ್ರು ಶರೀರ ಬಿಟ್ಟಿರ್ಬೇಕು, ಅವ್ರದ್ದೆಲ್ಲ ನೀವೇನ್ ಮಾಡಿಲ್ಲ, ಸಂಸ್ಕಾರ ಮಾಡಿಲ್ಲ, ಅದಕ್ಕಾಗಿ ನಿಮ್ ಕಾಯಿಲೆ ಹೀಗೆ ನೂರಾರು ವೆರೈಟಿ ಹೋದಾಗ ನಿಮ್ಗೆ ಏನಿಸುತ್ತೆ, ಯಾವ್ದನ್ನ ಮಾಡ್ಲಿ ಯಾವ್ದನ್ನ ಬಿಡ್ಲಿ? ಕೊನೆಗೆ ಜ್ಯೋತಿಷ್ಯ ಹತ್ರ ಹೋಗ್ಬಿಡ್ತೀವಿ. ಕನ್ಫ್ಯೂಸನ್. ನಾವು ಜ್ಯೋತಿಷ್ಯ ಹತ್ರ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು, ಅಲೋಪತಿನೋ ಹೋಮಿಯೋಪತಿನೋ,
ಟೋಟಲ್ ಏನಾಗ್ತದೆ ತಿರುಗ್ತಾನೆ ಇರ್ತದೆ. ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡ್ಬೇಕು, ಅದರ ಮಧ್ಯದಲ್ಲಿ ಗೂಗಲ್ ಒಂದು ಸಿಕ್ಬಿಟ್ಟಿದೆ ಇವಾಗ. ಸರಿನಾ? ಟೋಟಲ್ ಕನ್ಫ್ಯೂಷನ್ ಆಗ್ಬಿಡ್ತದೆ. ಯಾಕಂತಂದ್ರೆ ಆ ಬುದ್ಧಿಗೆ ತನಗೆ ಬೇಕಾಗಿರುವಂತ ಸಮಸ್ಯೆಗೆ ಸಮಾಧಾನ ಸಿಕ್ಕಿಲ್ಲ. ಓಕೆ, ನಿಮ್ ಕಾಯಿಲೆ ಬಂತು, ಯಾವ್ದೊಂದು ಡಾಕ್ಟರ್ ತೋರಿಸಿ ಕಾಯಿಲೆ ಗುಣ ಆಯ್ತು. ಅದೇ ನಮ್ಗೆ ಮತ್ತೆ ಸಮಸ್ಯೆ ಬಂದಾಗ ಏನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗ್ತೀವಿ, ಅವ್ರ ಈ ತರ ಸಮಸ್ಯೆಯನ್ನು ಹೇಳ್ತೀವಿ, ಪರಿಹಾರ ಮಾಡ್ಕೊಳ್ತೀವಿ. ಹಾಗಿದ್ರೆ ಇಲ್ಲಿ ನಿಮ್ಮ ಬುದ್ಧಿ ಊಡ್ಸುತ್ಲಿಕ್ಕೆ ಕಾರಣ ಏನು? ಕಾರಣ ಏನು ಹೇಳಿ ನೋಡೋಣ. ಸರ್ವ ಸಮಸ್ಯೆಗೆ ಪರಿಹಾರ ಗೊತ್ತಿರುವಂತ ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ನಮ್ಮ ಸಮಸ್ಯೆಯನ್ನ ನಾವು ಹೇಳೋದಿಲ್ಲ. ನಮ್ಮ ಬುದ್ಧಿಯನ್ನು ಅವನ ಕೈಯಲ್ಲಿ ಕೊಡೋದಿಲ್ಲ. ಇಲ್ಲೆಲ್ಲ ನಾವು ಪ್ರಯತ್ನ ಮಾಡಿ, ನಮ್ಮ ಸಂಬಂಧಿಕರ ಹತ್ರ ಪ್ರಯತ್ನ ಮಾಡಿ, ಎಲ್ಲಾ ಮಾಡಿದ್ಮೇಲೆ ಆಮೇಲೆ ಆಗದಿದ್ದಾಗ ಬಾಬಾ ಅಂತ ಹೇಳ. ಅದೇ ಸ್ಟಾರ್ಟಿಂಗ್ ಅಲ್ಲೇ ಬಾಬನ ಹತ್ರ ಹೋಗಿದ್ದಿದ್ರೆ ಊರೆಲ್ಲ ಸುತ್ತಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಇರುವುದಿಲ್ಲ. ಬೆಳಿಗ್ಗೆ ಬಂದ್ಬಿಟ್ಟು ಸುಮ್ಮನೆ ಸ್ನಾನ ಮಾಡಿಬಿಟ್ರೆ ಏನೂ ಸಮಸ್ಯೆ ಇರೋಲ್ಲ. ಸಾಯಂಕಾಲ ಬಂದಾಗ ಅದನ್ನು ಮಾಡೋದು ಬಿಟ್ಬಿಟ್ಟು ಉಳಿದು ನಾನು ಮಾತ್ರೆ ತಗೊಳ್ತೇನೆ, ಸೆಂಟ್ ಸ್ಪ್ರೇ ಮಾಡ್ಕೊಳ್ತೇನೆ ಅಂತ ಬಿಟ್ಟು ಅದ್ರೆ ಏನಾಗ್ತದೆ? ಏನು ಮಾಡ್ಬೇಕಾದ್ರು ಮುಖ್ಯವಾಗಿ ಮಾಡ್ಬೇಕಲ್ವಾ? ಮುಖ್ಯವಾಗಿ ಸಮಸ್ಯೆ ಇರೋದಲ್ಲಿ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರದಲ್ಲಲ್ವಾ? ಅಸಫಲತೆ ಆಗ್ಲಿಕ್ಕೆ, ದುಃಖ ಆಗ್ಲಿಕ್ಕೆ, ನೋವು ಬರ್ಲಿಕ್ಕೆ, ಕಾಯಿಲೆ ಬರ್ಲಿಕ್ಕೆ, ಬೇರೆಯವ್ರ ಜೊತೆಗೆ ಲೆಕ್ಕಾಚಾರ ಬರ್ಲಿಕ್ಕೆ, ಡಿಫರೆನ್ಸ್ ಆಫ್ ಒಪಿನಿಯನ್, ಎಲ್ಲದಕ್ಕೂ ಕಾರಣ ಯಾವುದು? ಮನಬುದ್ಧಿ ಸಂಸ್ಕಾರ. ಮನಬುದ್ಧಿ ಸಂಸ್ಕಾರ ಮತ್ತು ಆತ್ಮ ಅಲ್ವಾ? ಅಲ್ಲಿ ನಾನು ತಾನೇ ಮೊದಲು ಸರಿ ಮಾಡ್ಬೇಕು. ಆಹಾರ ತಿನ್ನೋದನ್ನ ತಿಂದ್ಬಿಟ್ಟು ಆಮೇಲೆ ಮೆಡಿಸಿನ್ ತಗೊಂಡೇನು ಪ್ರಯೋಜನ? ಮೊದಲು ಆಹಾರ ಏನ್ ತಗೊಳ್ಬೇಕು ಬಿಡ್ಬೇಕು ಅಂತ ಅದನ್ನ ಮೊದಲು ನಿರ್ಣಯ ಮಾಡ್ಬೇಕಲ್ವಾ ನಾನು? ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗ್ಲಿಕ್ಕೆ ಕಾರಣ ಚಂಚಲ. ಎರಡನೇದು ಬುದ್ಧಿ ಏನು ಮಾಡ್ತಾ ಇದೆ? ತಿರುಗುತ್ತಾ ಇದೆ. ಎಲ್ಲಿ ತಿರುಗ್ತಾ ಇದೆ? ಬುದ್ಧಿ ಎಲ್ಲಿ ತಿರುಗ್ತಾ ಇದೆ? ಬುದ್ಧಿಯ ಮಾಲೀಕ ಯಾರು? ಆತ್ಮ. ಆತ್ಮನಿಗೆ ಏನ್ ಬೇಕು? ಸುಖ, ಶಾಂತಿ, ನೆಮ್ಮದಿ. ಆತ್ಮಿಕ ಸುಖನೋ ಶಾರೀರಿಕ ಸುಖನೋ? ಅದು ಸಿಗದಿದಾಗ ಅದೇನ್ ಮಾಡ್ತಾ ಇರ್ತದೆ? ಅಲ್ಲೋ, ಒಬ್ಬ ವ್ಯಕ್ತಿ ಡ್ರಿಂಕ್ಸ್ ಮಾಡಿರ್ತಾನೆ. ಅವ್ನು ನಶೆಯಲ್ಲಿ ಕೆಲಸ ಮಾಡಿ 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 ಪ್ರಾಕ್ಟೀಸ್ ಅವನಿಗೆ. ಒಂದ್ ದಿವಸ ಅಕ್ಟೋಬರ್ 2 ಗಾಂಧಿ ಜಯಂತಿ, ಎಲ್ಲ ಅಂಗಡಿ ಕ್ಲೋಸ್. ಅವನಿಗೆ ನಶೆ ಎದ್ದು ಬಿಟ್ಟಿದೆ, ಇವಾಗ ಕುಡಿಬೇಕು ಅಂತ. ಸಿಗೋವರೆಗೂ ಅವನೇನ್ ಮಾಡ್ತಾ ಇರ್ತಾನೆ? ಯಾಕಂದ್ರೆ ಆ ನಶೆ ಬಂದ್ಬಿಟ್ಟಿದೆಯಲ್ಲ. ಹಾಗೆಯೇ ಆ ಬುದ್ಧಿನೂ ಕೂಡ ಏನ್ ಮಾಡಿದೆ? ಈಶ್ವರಿ ಸುಖದ ಅನುಭವವನ್ನ ಮಾಡಿದೆ. ಆ ಸಂಸ್ಕಾರದ ಒಳಗಡೆಗಿದೆ. ಇದೆಯೋ ಇಲ್ವೋ? ನಾವೆಲ್ಲ ಸತ್ಯಯುಗ ತ್ರೇತಾಯುಗದ ಆತ್ಮಗಳು ತಾನೆ. ಸಂಗಮಯುಗದ ನಮಗೆ ಸುಖದ ಅನುಭವ ಇದೆ ತಾನೆ. ಅದು ಸಿಗೋವರೆಗೂ ಅದೇನ್ ಮಾಡ್ತಾ ಇರ್ತದೆ? ಉಪವಾಸ, ದೇವರು, ಪೂಜೆ, ಪುನಸ್ಕಾರ, ಸಂಬಂಧ, ಗೃಹಸ್ಥ, ಕುಟುಂಬ, ಪರಿವಾರ, ಮಕ್ಕಳು, ಮೊಮ್ಮಕ್ಕಳು, ಶಿಕ್ಷಣ, ಆಮೇಲೆ ಹಣ ಸಂಪಾದನೆ ಎಲ್ಲ ಏನ್ ಮಾಡ್ತಾ ಇರ್ತದೆ? ತಿರುಗ್ತಾ ಇದೆ, ತಿರುಗ್ತಾ ಇದೆ. ಯಾಕೆ ತಿರುಗ್ತಾ ಇದೆ? ಅದಕ್ಕೆ ಬೇಕಾಗಿರುವಂತ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಲ್ವಾ? ಅದಕ್ಕೆ ಬೇಕಾಗಿರೋ ಸಿಕ್ಕಿದಾಗ ಅದೇನ್ ಮಾಡೋದಿಲ್ಲ? ತಿರುಗೋದಿಲ್ಲ. ಒಂದು ಟ್ರೈನ್ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಗೆ ಸೀಟ್ ಸಿಕ್ಕಿಲ್ಲ, ಅವಾಗ ಏನ್ ಮಾಡ್ತೀರಿ? ಎಲ್ಲಿ ಸಿಗ್ಬೋದು? ಎಲ್ಲಿ ಸಿಗ್ಬೋದು? ಸೀಟ್ ಸಿಕ್ಕ ಮೇಲೆ ಅಲ್ವಾ? ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀರಾ, ಬರೋ ಬಸ್ಗಳನ್ನೆಲ್ಲ ನೋಡ್ತಾ ಇರ್ತೀರ. ಯಾಕೆ? ಬಸ್ ನಾವು ಹೋಗುವಂತ ಬಸ್ ಬರ್ಲಿ ಅಂತ. ನಾವು ಹೋಗುವಂತ ಬಸ್ ಬಂದು ಸೀಟ್ ಮೇಲೆ ಕುತ್ಕೊಂಡ ಮೇಲೆ ನಿಮ್ ತಿರುಗೋದು ಏನಾಗ್ಬಿಡ್ತದೆ? ನಿಂತು ಬಿಡ್ತದೆ. ಅರ್ಥ ಆಯ್ತು ಇವಾಗ ಏನು ಅಂತ? ಹಾಗೆ ಆತ್ಮೀಯ ಬುದ್ಧಿಗೆ ಏನ್ ಬೇಕು? ಪರಮಾತ್ಮನಲ್ಲಿರುವಂತ ಸಪ್ತ ಗುಣಗಳ ಸುಖ ಬೇಕು. ಅದು ಯಾವಾಗ ಸಿಗತ್ತೋ ಅದು ತಿರುಗೋದನ್ನ ಏನ್ ಮಾಡ್ತದೆ? ನಿಲ್ಸಿಬಿಡ್ತದೆ. ಅದ ಮಾಡಬೇಕು ಅಂತ ನಮ್ಮ ವಿಧಿ ಸರಿ ಇರ್ಬೇಕು, ಕರ್ಮ ಸರಿ ಇರ್ಬೇಕು. ಆವಾಗ ಆ ಕರ್ಮದ ಫಲ ಸಿಕ್ಕಿದಾಗ ಮತ್ತೇನೋ ಬೇಕು ಅಂತ ಬಿಟ್ಟು ಆ ಒಂದು ಬುದ್ಧಿ ಊರ್ಸುತ್ತೋದನ್ನ ಏನ್ ಮಾಡ್ತದೆ? ಬೇರೆ ಬೇರೆ ವಸ್ತು, ವ್ಯಕ್ತಿ, ವಿಷಯ, ಕರ್ಮ, ಕರ್ಮದ ಫಲ ಇದೆಲ್ಲವನ್ನು ತಿರುಗೋದನ್ನ ಏನ್ ಮಾಡ್ಬಿಡ್ತದೆ? ನಿಲ್ಸಿಬಿಡ್ತದೆ. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಬುದ್ಧಿ ರಾಜಯೋಗದಲ್ಲಿ ಯಥಾರ್ಥವಾಗಿ ಇರತ್ತೋ ಇಲ್ವೋ. ಅಂದ್ರೆ ಯಾಕೆ ಬುದ್ಧಿ ತಿರುಗ್ತಾ ಇದೆ ಅಂತಂದ್ರೆ ನಿಮ್ಮ ರಾಜಯೋಗ ಯಥಾರ್ಥ ಇರೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾ ಇರ್ತದದು? ಮೂರನೇದು ಮಾಡ್ತಾರೆ ಹಳೆಯ ಸಂಸ್ಕಾರ. ಮೂರನೇದು ಯಾವುದು? ಹಳೆಯ ಸಂಸ್ಕಾರ. ಯಾವ್ದದು? ಎಲ್ಲಾ ಕಡೆ ಕುದಿರ್ಬೋದು. ನಾನು ಶರೀರ,
ನನಗೆ ನಾಲ್ಗೆ ರುಚಿ ತಿನ್ನಿಸ್ಬೇಕು, ಕಣ್ಣಿಂದ ಊರು ಸುತ್ತಬೇಕು, ಕಿವಿಯಿಂದ ಗಾಯನ ಬೇಕು ಅಲ್ವಾ? ಹ್ಮ್ ಮಗಳು ಯಾವಾಗಲೂ ಒಳ್ಳೆಯವಳು, ಸೊಸೆ ಯಾವಾಗಲೂ ಕೆಟ್ಟವಳು ಅಲ್ವಾ? ಇದೆಲ್ಲ ಎಲ್ಲಿಂದ ಬಂದಿತ್ತು? ಹಳೆ ಸಂಸ್ಕಾರ. ಎಲ್ಲರೂ ಹಾಗೆ ಮಾಡ್ತಾರೆ. ಹಳೆ ಸಂಸ್ಕಾರ ನೋಡಿ, ಒರಿಜಿನಲ್ ಸಂಸ್ಕಾರ ಯಾವುದು? ಇದೆಲ್ಲ ಹಳೆ ಸಂಸ್ಕಾರ, ಹೌದು ಅಲ್ವೋ? ಹೌದು. ಹೌದು. ಅಲ್ಲ, ಇದು ಮದ್ಯದ ಸಂಸ್ಕಾರ. ನಾನು ದೇಹ, ಇಂದ್ರಿಯ ಸುಖ, ವಿಕಾರ, ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಹಿಂದೂ, ಇವರು ಮುಸ್ಲಿಮು, ಇದೆಲ್ಲ ಯಾವ ಸಂಸ್ಕಾರ? ಮೂಲ ಸಂಸ್ಕಾರನ ಇದು? ಮದುವೆ ಸಂಸ್ಕಾರ ಅದು ಆತ್ಮನ ಸಂಸ್ಕಾರನ? ಅಲ್ಲ. ರಾಮನ ಸಂಸ್ಕಾರನ? ಅಲ್ಲ. ರಾವಣನ ಸಂಸ್ಕಾರನ? ರಾವಣನ ಸಂಸ್ಕಾರ. ನಿನ್ನೆ ನಾನು ಯೋಚನೆ ಮಾಡ್ತಿದ್ದೆ ಪ್ರಪಂಚ ಹೇಗೆ ಬದಲಾವಣೆ ಆಗ್ತಿದೆ ಅಂತ. ನಾವು ಚಿಕ್ಕವರಿದ್ದಾಗ ಫಿಲ್ಮ್ ಥಿಯೇಟ್ರಿಗೆ ಹೋಗೋದೇ ಒಂದು ದೊಡ್ಡ ಅಪರಾಧ. ಏನ್ ಹೇಳಿ? ಫಿಲ್ಮ್ ಥಿಯೇಟ್ರಿಗೆ ಹೋಗೋದೊಂದು ದೊಡ್ಡ ಅಪರಾಧ. ನಾವು ಫಿಲ್ಮಿಗೆ ಏನಾದ್ರು ಹೋಗಿದ್ದು ಗೊತ್ತಾಗ್ಬಿಟ್ರೆ ಮನೇಲಿ ಬೀಳ್ತಿತ್ತು ಸರಿಯಾಗಿ ಸಿಕ್ಸರ್ಗಳು. ಓಕೆನಾ? ಅದು ಏನಾಗಿದೆ ಇವತ್ತು ಮನೆಯಲ್ಲಿ ಟಿವಿ ಬಂದ್ಬಿಟ್ಟಿದೆ. ಏನ್ ಬಂದ್ಬಿಟ್ಟಿದೆ? ಟಿವಿ ಬಂದು ಕೂಡ ಎಲ್ಲರೂ ಕೂತ್ಕೊಂಡಾಗ ಫಿಲ್ಮ್ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜನ ಏನ್ ಮಾಡ್ತಾರೆ? ಮನೇಲಿ ಅಪ್ಪ ಅಮ್ಮ ಬೈತಾರೆ. ಇವಾಗ ಕೈಯಲ್ಲಿ ಏನಾಗ್ಬಿಟ್ಟು ಮೊಬೈಲ್ ಬಂದ್ಬಿಟ್ಟಿದೆ. ಅಂದ್ರೆ ವಿಕಾರ ಎಷ್ಟು ಸಹಜವಾಗಿ ಮನುಷ್ಯನ ಮೇಲೆ ಪ್ರಭಾವ ಬೀಳ್ತಾರೆ. ಒಬ್ಬರೇ ರೂಮ್ ನಲ್ಲಿ ಕೂತ್ಕೊಂಡು ಲಾಕ್ ಹಾಕೊಂಡು ಅವರು ನೋಡಿ, ಜನ ಹೆಚ್ಚಿಗೆ ನೋಡೋದು ಮೊಬೈಲ್ ಅಲ್ಲಿ ವಿಕಾರಕ್ಕೆ ಸಂಬಂಧಪಟ್ಟಿದ್ದು ನೋಡ್ತಾರ, ಒಳ್ಳೇದನ್ನ ನೋಡ್ತಾರೆ? ಹೇಳಿ ನೋಡೋಣ. ವಿಕಾರಕ್ಕೆ ಸಂಬಂಧ ನೋಡೋದು. ಎಷ್ಟು ಫಾಸ್ಟ್ ಆಗಿ ಪ್ರಪಂಚ ಏನಾಗ್ತದೆ ವಿಕಾರದ ಕಡೆಗೆ ಹೋಗ್ತಾ ಇದೆ. ಅದರ ಪರಿಣಾಮವನ್ನ ನಾವು ನೋಡ್ತಿದೀವಲ್ಲ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ದಿನದಿಂದ ದಿನಕ್ಕೆ ಪ್ರಪಂಚ ವಿಕಾರದ ಕಡೆ ಹೋಗ್ತಾ ಇದೆಯೋ ಒಳ್ಳೇದ ಕಡೆ ಹೋಗ್ತಾ ಇದೆಯೋ? ವಿಕಾರ. ಹೋಗ್ತಾ ಇರೋದು. ಹಳೆ ಕಾಲದ ಜನ ಎಷ್ಟು ಅವರ ಅಪ್ಪ ಅಮ್ಮನಿಗೆ ಎಷ್ಟು ಗೌರವವನ್ನ ಕೊಡ್ತಿದ್ವು. ಈಗಿನ ಜನ ಭಗವಂತನಿಗೆ ಗೌರವ ಕೊಡ್ತಾರ, ದೊಡ್ಡವರಿಗೆ ಗೌರವ ಕೊಡ್ತಾರ, ಒಳ್ಳೇದಕ್ಕೆ ಗೌರವ ಕೊಡ್ತಾರ? ಇಲ್ವಲ್ಲ. ಯಾರ ಮಾತು ಕೂಡ ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಎರಡನೇದು, ನಮ್ಮ ಊರಿನಲ್ಲಿ ಇದ್ದಾಗ ಹೋಟೆಲಿಗೆ ಹೋಗೋದು ದೊಡ್ಡ ಅಪರಾಧ. ಯಾವುದು? ಹೋಟೆಲ್ಗೆ ಹೋಗೋದು. ಹೋಟೆಲ್. ಇವತ್ತೇನಾಗಿದೆ, ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಊರಿನಲ್ಲಿ ಒಂದು 25-26 ಮನೆಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಊರು ದೊಡ್ಡದಿದೆ. ಆ 25-26 ಮನೆಯಲ್ಲಿ ನಾನು ನೋಡ್ತಿದ್ದೇನೆ 6 ಹೋಟೆಲ್ಗಳಿದ್ದಾವೆ. ಎಷ್ಟು? 6 ಹೋಟೆಲ್. 6ರಲ್ಲಿ 3 ವೆಜಿಟೇರಿಯನ್, 3 ನಾನ್ ವೆಜಿಟೇರಿಯನ್. ಅಂದೇನರ್ಥ? ಅಷ್ಟು ಜನ ಹೋಟೆಲ್ ಮೇಲೆ ಏನಾಗಿದೆ? ಡಿಪೆಂಡ್ ಆಗಿದೆ. ನಮ್ಮ ಊರಿನಲ್ಲಿ ನಾನು ನಿನ್ನೆ ರಾತ್ರಿ ಹಿಂಗೆ ಯೋಚನೆ ಮಾಡ್ತಿದ್ದೆ, ನಿದ್ದೆ ಬಂದಿರ್ಲಿಲ್ಲ. ಸುಮಾರು ಒಂದು 100 ಹೋಟೆಲ್ಗಳಿರ್ಬೋದೇನೋ. ನೋಡಿ, 100-150 ಹೋಟೆಲ್ಗಳಿರ್ಬೋದೇನೋ. ಅಷ್ಟೆಲ್ಲ ಹೋಟೆಲ್ಗಳಿದ್ದಾವಂದ್ರೆ ಏನರ್ಥ? ಜನ ಮನೇಲಿ ಅಡಿಗೆ ಕಡಿಮೆ ಮಾಡ್ತಿದ್ದಾರೆ, ಹೋಟೆಲಲ್ಲಿ ಹೆಚ್ಚಿಗೆ ತಿಂತಾ ಇದ್ದಾರೆ ಅಲ್ವಾ? ಓಕೆ. ಇನ್ನೊಂದು ನಾನು ಯೋಚನೆ ಮಾಡಿದೆ, ನಾವು ಚಿಕ್ಕವರಿದ್ದಾಗ ಯಾರಾದ್ರೂ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕು ಅಂತಂದ್ರೆ ಡ್ರಿಂಕ್ಸ್ ಮಾಡೋರಿಗೆ ಮದುವೆ ಮಾಡಿ ಕೊಡ್ತಿರ್ಲಿಲ್ಲ. ಗೊತ್ತಾ ನಿಮ್ಗೆ? ಹೌದು. ಅವ್ರು ಸಿಗರೇಟ್ ಸೇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಗಂಡನ್ನ ಅವರಿಗೆ ಮದುವೆ ಮಾಡಿ ಕೊಡ್ತಾರೆ, ನಮ್ಮ ಹೆಣ್ಣನ್ನು ಕೊಡ್ತಿರ್ಲಿಲ್ಲ. ಆದ್ರೆ ಇವತ್ತು ಡ್ರಿಂಕ್ಸ್ ಕುಡಿಯೋರ್ಗೆ ಹೆಚ್ಚು ಕೊಡೋದು. ನಾವು ಚಿಕ್ಕವರಿದ್ದಾಗ ಸರಾಯಿ ಅಂಗಡಿ, ಶರಾಬು ಅಂಗಡಿ ಅಂತ ಒಂದು ದೊಡ್ಡ ಬೋರ್ಡ್ ಇತ್ತು. ಜೀರೋ ಕ್ಯಾಂಡ್ಲ ಬಲ್ಬ್ ಹಾಕ್ತಿದ್ರು. ರಾತ್ರಿ ಆದ್ಮೇಲೆ ತಲೆ ಮೇಲೆ ಒಂದು ಟವಾಲ್ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತಿದ್ರು? ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಿದ್ರು. ಇವತ್ತು ಗಲ್ಲಿಯಲ್ಲಿ ಏನಾಗಿದೆ ಅಂತಂದ್ರೆ ಲೇಡೀಸಿಗೆ ಬೇರೆ. ನಾನು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೇನೆ, ಬನಶಂಕರಿ, ಕುಮಾರಸ್ವಾಮಿ ಲೇಔಟ್ ಕಡೆಗೆಲ್ಲ ಬೇಕರಿ ರೂಪದಲ್ಲಿ ಲೇಡೀಸ್ಗಳಿಗಂತಾನೆ ಸಪರೇಟ್ ಬಾರ್. ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡ್ಬಿಟ್ಟು ಏನ್ ಮಾಡ್ತಿದಾರೆ? ರೋಡ್ ಪಕ್ಕದಲ್ಲಿ ಬೇಕರಿ ಹ್ಯಾಂಗೆ ಅಲ್ಲೇ ಕುಡಿತಾರೆ, ಮನೆಗೂ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಬೇಕಾದಷ್ಟು ದುಡ್ಡು ಬರ್ತದಲ್ಲ IT ಕೆಲಸದಲ್ಲಿ. ಅಂದ್ರೆ ಪ್ರಪಂಚದಲ್ಲಿ ಶಾರೀರಿಕವಾಗಿ ಎಷ್ಟು ಬೇಗ ದುಶ್ಚಟಗಳಿಗೆ ಜನ ಬಲಿ ಆಗ್ತಾ ಇದ್ದಾರೆ. ಆದ್ಮೇಲೆ ಇವತ್ತಿನ ದಿನದಲ್ಲಿ ಬೀಡಿ ಸಿಗರೇಟ್ ಯಾವ ಲೆಕ್ಕನೂ ಅಲ್ಲ. ಅಫೀಮು, ಗಾಂಜಾ, ಆಮೇಲೆ ಡ್ರಗ್ಸು ಇಷ್ಟೆಲ್ಲ ರಾಜಾರೋಷವಾಗಿ ಏನ್ ಮಾಡ್ತಿದ್ದಾರೆ ಜನ ಉಪಯೋಗ ಮಾಡ್ತಾರೆ. ಅಂದ್ಮೇಲೆ ಸ್ಥೂಲವಾಗಿ ಶಾರೀರಿಕವಾಗಿ ಕಾಯಿಲೆ ಬರುವಂತ, ದುಃಖ ಕೊಡುವಂತದಕ್ಕೆ ಜನ ಇಷ್ಟು ಬೇಗ ಎಡಿಕ್ಟ್ ಆಗ್ತಿದ್ದಾರೆ ಅಂತಂದ್ರೆ ಮಾನಸಿಕವಾಗಿ ವಾಯುಮಂಡಲ ಎಷ್ಟು ಕಲುಷಿತವಾಗಿರಬಹುದು ನೀವು ಯೋಚನೆ ಮಾಡಿ. ಅದ್ರ ಬಾಬನಿಗೆ ಹೃದಯದಿಂದ ನಾವೆಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಪ್ರಪಂಚ ಎಷ್ಟೇ ಕಲುಷಿತ ಆದ್ರೂ ಕೂಡ ನಾವು ಪವಿತ್ರ ಆಗ್ತಾ ಇದ್ದೀವಿ. ಹೌದು ಅಲ್ವೋ? ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇದೆ. ಅಂದ್ ಏನರ್ಥ?
ಆಧ್ಯಾತ್ಮಿಕತೆಯನ್ನ ನೀವು ಅದನ್ನು ಅರ್ಥ ಮಾಡ್ಕೊಂಡು ಧಾರಣೆ ಮಾಡ್ಕೊಂಡ್ರೆ ವಾತಾವರಣ, ವಾಯುಮಂಡಲ, ಪ್ರಪಂಚ ಹೇಗಿದ್ರು ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಬೀಳೋದಿಲ್ಲ. ಅದನ್ನೇ ಬಾಬಾ ಈ ಮುರಳಿಯಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಪ್ರಪಂಚದ ಜನ ದಿನದಿಂದ ದಿನಕ್ಕೆ ಯಾವ ಸುಖ ಅಂತ ತಿಳ್ಕೊಂಡು ಹೋಗ್ತಿದಾರೋ ಅದು ನಿಜವಾದ ಸುಖ ಅಲ್ಲ. ದಿನದಿಂದ ದಿನಕ್ಕೆ ಪ್ರಪಾತದಲ್ಲಿ, ದುಃಖದ ಮಡಿಲಲ್ಲಿ, ದುಃಖದ ಬೆಂಕಿಯಲ್ಲಿ ಏನ್ ಮಾಡ್ತಾರೆ, ಬಿದ್ದು ಒಲೆ ವಿಲ 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 ಅಂತ ಏನ್ ಮಾಡ್ತಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಆದ್ರೆ ಆ ಸಮಯದಲ್ಲಿ ಗೊತ್ತಾಗುದಿಲ್ಲ ಅವರಿಗೆ. ಯಾಕೆ ಗೊತ್ತಾಗುದಿಲ್ಲ ಅಂತಂದ್ರೆ ಅವರೆಲ್ಲ ಪರನಾಮದಿಂದ ಬಂದಿರುವಂತ ಹೊಸ ಆತ್ಮಗಳಿರೋದಕ್ಕೆ ಅವ್ರಿಗೆ ಅದರ ಬೆಲೆ ಗೊತ್ತಾಗುದಿಲ್ಲ. ಆದ್ರೆ ಮುಂದೆ 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 ಏನಾಗ್ತದೆ ಅವರಿಗೆ ಗೊತ್ತಾದಾಗ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗುವುದಿಲ್ಲ. ಅಷ್ಟು ಏನಾಗಿರ್ತದೆ, ಅದರಲ್ಲಿ ಅವರು ವಶೀಭೂತರು ಆಗಿ ಬಿಟ್ಟಿರ್ತಾರೆ. ಹಾಗಂತ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಎಲ್ಲಾನು ಕೂಡ ಏನಿರ್ತದೆ, ಗೊತ್ತಿರತ್ತೆ ಅಲ್ವಾ. ಹಾಗೆ ಇಲ್ಲಿ ಬೆಳ್ತಿಲ್ಲಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಹಳೆಯ ಸಂಸ್ಕಾರ. ಯಾವುದು ಹಳೆಯ ಸಂಸ್ಕಾರ? ನನ್ನ ಸಂಸ್ಕಾರ ಅಂತ ಇರ್ತೀವಿ. ಏನ್ ಮಾಡುದಣ್ಣವ್ರೇ, ಈರುಳ್ಳಿ ಬೆಳ್ಳುಳ್ಳಿ ತಿಂದಿದಂದಾಗುದೇ ಇಲ್ಲ. ರಾತ್ರಿ ಲೇಟ್ ಮಾಡಿ ಮಲ್ಕೊಳ್ಳೋದು ನಮ್ಗೆ ಸಂಸ್ಕಾರ ಆಗ್ಬಿಡುತ್ತೆ. ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಆಗುದೇ ಇಲ್ಲ. ಯಾರ ಸಂಸ್ಕಾರ? ಸಿಟ್ಟು ಮಾಡೋದು ಮೊದ್ಲಿಂದನೇ ಬಂದ್ಬಿಟ್ಟಿದೆ. ಜೋರಾಗಿ ಮಾತಾಡೋದು ಮೊದ್ಲಿಂದನೇ ಬಂದ್ಬಿಟ್ಟಿದೆ. ಏನು ಮೊದ್ಲಿಂದ ಬಂದ್ರು ಇವಾಗ ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ಅದೇ ಬಾಬಾ ಹೇಳ್ತಾರೆ, ಮಕ್ಕಳು ಯಾವ ಸಂಸ್ಕಾರ ಅಂತ ನಿಮ್ದು ಹೇಳ್ತಾ ಇದ್ದೀರೋ ಅದು ನಿಮ್ಮ ಸಂಸ್ಕಾರ ಅದು ಅಲ್ಲ. ರಾವಣನ ಸಂಸ್ಕಾರವನ್ನ, ವಿಕಾರದ ಸಂಸ್ಕಾರವನ್ನ, ದುಃಖ ಕೊಡುವಂತ ಸಂಸ್ಕಾರವನ್ನ ನೀವು ನಿಮ್ಮದು ಅಂತ ಹೇಳ್ತಾ ಇದ್ದೀರಿ. ಮೂಲ ಸಂಸ್ಕಾರ ಯಾವುದು? ನಾನು ಆತ್ಮ ಅಲ್ವಾ. ಆತ್ಮೀಯರೇ, ಮೂಲ ಸಂಸ್ಕಾರ ಕೊಡೋದು ತೆಗೆದುಕೊಳ್ಳೋದಾ? ಕೊಡೋದು. ನಿಮ್ಗೊಂದು ಪ್ರಶ್ನೆ, ನಿಜವಾದ ಉತ್ತರ ಹೇಳಬೇಕು, ಸುಳ್ಳು ಹೇಳಬಾರ್ದು. ಹೇಳ್ತಿರ್ತಾನೆ. ಸರಿ, ನೀವೆಲ್ಲ ಚಿಕ್ಕವರಿದ್ದಾಗ ನಿಮ್ಮಲ್ಲಿ ನೆಂಟರು ಬಂದ ನೆಂಟರಿಗೆಲ್ಲ ತರಕಾರಿ, ಮನೇಲಿರುವಂತ ಐಟಮ್ ಎಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಮನೋಭಾವ ಇತ್ತು. ಬಂದವರೆಲ್ಲ ಕೊಡ್ಲಿ ಹೇಳುವಂತ, ತಗೊಂಡ್ ಬರ್ಲಿ ಹೇಳುವಂತ ಒಂದು ಉದ್ದೇಶ ಇತ್ತು ಕೊಟ್ಟು ಕಳ್ಸಿ ಅಲ್ವಾ. ಹೆಣ್ಣು ಮಕ್ಕಳು ಬಂದ್ರೆ ಅವರಿಗೆ ತೆಂಗಿನಕಾಯಿ, ಅಕ್ಕಿ, ಆಮೇಲೆ ಉಡಿ ತುಂಬಿಟ್ಟು ಕಳಿಸೋದು. ಮನೇಲಿ ಬೆಳೆದಿರುವಂತ ತರಕಾರಿ ಆಗ್ಲಿ, ಹಣ್ಣಾಗ್ಲಿ, ಸ್ವೀಟ್ ಆಗ್ಲಿ, ಏನಿದ್ರು ಬಂದವ್ರಿಗೆ ಏನ್ ಮಾಡ್ಬೇಕು, ತುಂಬಿ 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 ಕೊಡಬೇಕು ಹೇಳುವಂತ ಮನೋಭಾವನೆ ಇತ್ತು ಮೊದ್ಲು. ಹೌದಾ? ಈಗೇನ್ ಮನೋಭಾವನೆ ಇದೆ? ಇವಾಗ ತಗೋಣ ಮನೋಭಾವ. ಯಾರೆಷ್ಟು ಕೊಡ್ತಾರೆ, ಅವ್ರೇನ್ ತಂದೇ ಇಲ್ಲ, ನಾವೇ ಜನ, ನಮ್ ಚೇನ್ ಎಷ್ಟು ಇದಾಗ್ಬಿಟ್ಟಿದೆ ನೋಡಿ ಅಲ್ವಾ. ಬಂದಂತ ಜನರಿಗೆ ನಾವು ಅಡಿಗೆ ಮಾಡಿ ಊಟ ಮಾಡಿ ಬಡಿಸ್ಬೇಕು ಹೇಳುವಂತ ಮನೋಭಾವ ಇರೋದು. ಇವತ್ತೇನಾಗಿದೆ, ನೆಂಟರು ಬಂದು ಹುಡ್ತಾನಪ್ಪ, ಅವ್ರ ಜೊತೆಗೆ ನಾವೂನು ಕೂಡ ಹೋಟೆಲ್ ಹೋಗ್ಬಿಟ್ಟು ತಿನ್ಬೋದಲ್ಲ ಹೇಳುವಂತ ಮನೋಸ್ಥಿತಿ ಇವತ್ತು ಬಂದಿದೆ. ಹೌದಲ್ವಾ? ಎಷ್ಟು ಮನೋಸ್ಥಿತಿ ಇವತ್ತೇನಾಗಿದೆ, ಬದಲಾವಣೆ ಆಗಿದೆ ಅಲ್ವಾ. ಮೊದ್ಲು ಹಳ್ಳಿಲಿ ಹೋದ್ರೆ ಟೀ ಸಿಗ್ತಾ ಇತ್ತು, ಇವಾಗ ಹೋದ್ರೆ ಅಯ್ಯೋ 5 ನಿಮಿಷ ಮೊದ್ಲು ಬರೋದಲ್ವಾ, ಈಗ ಡೈರಿಲಿ ಹಾಕ್ಬಿಟ್ಟು ಬಂದ್ಬಿಟ್ಟೆ ಅಂತ ಮಧುರವಾಗಿ ಮಾತಾಡ್ತಾರೆ. ಆತ್ಮೀಯರೇ, ಮೊದ್ಲು ಮಾತಷ್ಟು ಚೆನ್ನಾಗಿರ್ಲಿಲ್ಲ, ಅದೇ ಪ್ರೀತಿ ಇತ್ತು. ಇವತ್ತು ಬರೀ ಮಾತಲ್ಲೇ ಮನೆ ಕಟ್ತಾರೆ. ಹೌದು ತಾನೇ? ನಾವು ಪ್ರಾಕ್ಟಿಕಲಿ ನೋಡ್ತಾ ಇದ್ದೀವಲ್ಲ ಏನು ಅಂತ ಹೇಳ್ಬಿಟ್ಟು. ಮೊದ್ಲು ನೆಂಟ ಮನೆಗೆ ಹೋಗಿ ವಾರಗಟ್ಲೆ ಇದ್ರು ಕೂಡ ಇನ್ನೂ 4 ದಿನ ಇರಿ ಅಂತ ಹೇಳೋರು. ಇವತ್ತು ನೀವು ಯಾರ್ದಾದ್ರು ಮನೆಗೆ ಹೋದ್ರೆ ಮೊದ್ಲು ನಿಮ್ಮನ್ನ ಸ್ವಾಗತ ಮಾಡುದು ನಾಯಿ ಇದೆ ಎಚ್ಚರಿಕೆಯಿಂದ ಬೋರ್ಡು, 2ನೇದು ಬೀಗ. ಬೆಂಗಳೂರಂತ ಊರುಗಳಂತ ಬೀಗನೇ. ಯಾವಾಗ ಹೋದ್ರು ಕೂಡ ಏನಾಗೋದಿಲ್ಲ, ಜನ ಸಿಗೋದು. ಯಾಕೆಲೆ ಓವರ್ ಟೈಮ್. ಯಾರಿಗಾದ್ರು ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಆ ಫೋನು ಎಂಗೇಜ್ ಇರ್ತದೆ, ಗೊತ್ತಿರ್ಲಿ. ಅನ್ನೋ ನಂಬರ್ ಇದ್ರೆ ಫೋನ್ ಇದ್ ಮಾಡಲ್ಲ. ಇನ್ನು ಕೆಲವೊಂದ್ಸಲ ನೀವು ಫೋನ್ ಮಾಡ್ಕೊಂಡು ಹೋದ್ರು ಫ್ರೀ ಇದ್ರು ಕೂಡ ಫ್ರೀ ಇಲ್ಲ ಅಂತ ಹೇಳ್ತಾರ. ಬರಬೇಡಿ, ಫೋನಲ್ಲಿ ಹೇಳಿದ್ರೆ ಸಾಕು ನಮ್ಗೆ ಅಂತ ಬಿಟ್ಟು ಹೇಳ್ತಾರೆ. ಅಂದ್ರೆ ಒಂದೇ ಜನ್ಮದಲ್ಲಿ ಸ್ವಲ್ಪ ಸಮಯದಲ್ಲಿ ಪ್ರಪಂಚದಲ್ಲಿ ಎಷ್ಟು ಬದಲಾವಣೆ ಆಗ್ತಿದೆ ಅಂತ ನಾವೇನ್ ಮಾಡ್ಬೋದು, ನೋಡ್ಬೋದು. ಎಷ್ಟು ಫಾಸ್ಟ್ ಆಗಿ ಏನಾಗ್ತದೆ ಬದಲಾವಣೆ ಹೇಳೋದು ಬರ್ತಾ ಇದೆ. ಅಂದಮೇಲೆ ಆತ್ಮದ ಆರೋಗ್ಯದ ಮೇಲೂ ಕೂಡ ಅಷ್ಟು ಪರಿಣಾಮ ಬೀಳ್ತಾ ಇದೆಯಲ್ವಾ, ಬೀಳ್ತಾ ಇದೆಯಲ್ವೋ. ಶಾರೀರಿಕವಾಗಿ ವಾತಾವರಣದಲ್ಲಿ ಇಷ್ಟು ಪರಿವರ್ತನೆ ಆದಾಗ ಆತ್ಮ ಮನಬುದ್ಧಿ ಸಂಸ್ಕಾರದ ಮೇಲೂ ಕೂಡ ಅದರ ಪ್ರಭಾವ ಬೀಳ್ತಾ ಇದೆ. ಆದರೆ ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇದೆಯೋ, ನಮ್ಮ ಪ್ರಭಾವ ಅದರ ಮೇಲೆ ಬೀಳ್ತಿದೆಯೋ, ನಾವೇನ್ ಮಾಡ್ಕೊಳ್ಬೇಕು,
ಚೆಕ್ ಚೆಕ್ ಮಾಡ್ಕೊ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ ಮನಬುದ್ಧಿ ಸಂಸ್ಕಾರವನ್ನ ಪ್ರಪಂಚದಲ್ಲಿಟ್ಟು ಪ್ರಪಂಚದ ಆಹಾರವನ್ನ ನಾನು ಸ್ವೀಕಾರ ಮಾಡೋದಲ್ಲ, ನಾನು ನನ್ನ ಮನೆಯಲ್ಲಿ ಅಡಿಗೆಯನ್ನ ಮಾಡಿಬಿಟ್ಟು ಪ್ರಪಂಚದಲ್ಲಿರುವ ಜನರಿಗೆ ಆ ಊಟವನ್ನ ನಾನೇನ್ ಮಾಡ್ಬೇಕು, ಕೊಡಬೇಕು. ನಡೆಸ್ಬೇಕು. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಹಂಗಂದ್ರೆ ದುವಾಯೇ ದೇತು, ಏನ್ ಕೊಡ್ಬೇಕಂತೆ? ಆಶೀರ್ವಾದ. ಏನ್ ಕೊಡ್ಬೇಕು? ಆಶೀರ್ವಾದ. ಆಶೀರ್ವಾದ ಯಾರು ಯಾರಿಗೆ ಯಾವಾಗ ಯಾಕೆ ಯಾವ ಸಂದರ್ಭದಲ್ಲಿ ಕೊಡ್ತಾರೆ? ದುಃಖದಲ್ಲಿ ಬಂದವ್ರಿಗೆ, ಹ ದುಃಖದಲ್ಲಿ ನೋವಿನಲ್ಲಿ ಬಂದವ್ರಿಗೆ. ಹಾ, ಆಶೀರ್ವಾದ ಯಾವಾಗ್ಲೂ ಸೀನಿಯರ್ ಇರೋರು ಕೊಡ್ತಾರೆ, ಹೌದಾ? ದೊಡ್ಡವ್ರು ತಾನೇ ಕೊಡ್ತಾರೆ. ಯಾರಿಗೆ? ಚಿಕ್ಕವರಿಗೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ, ಹೌದು ತಾನೆ? ಹಾಗೆ ನೀವು ಚಿಕ್ಕವರು ದೊಡ್ಡವರು? ನಾವು ದೊಡ್ಡವರು. ದೊಡ್ಡವರು ದೊಡ್ಡವರು? ದೊಡ್ಡವರು. ದೊಡ್ಡವರಾಗಿ ದೊಡ್ಡವರು ಅಲ್ವಾ? ಪೂರ್ವಜರು ನೀವು. ಮೂಲ ಸಂಸ್ಕಾರವನ್ನ ಇಟ್ಕೊಳ್ಳಿ. ಯಾವ ಸಂಸ್ಕಾರವನ್ನ? ಮೂಲ ಮೊದ್ಲೆಲ್ಲ ಜನ ಏನ್ ಮಾಡ್ತಿದ್ರು ಗೊತ್ತಾ? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು, ಗೊತ್ತಾ? ನಾವೆಲ್ಲ ಚಿಕ್ಕವರು ಇದ್ದಾಗ ಫಸ್ಟ್ ದೇವರ ಹತ್ರ ನಮಸ್ಕಾರ ಮಾಡ್ಕೊಂಡು ಬಂದು ಅಪ್ಪ ಅಮ್ಮನಿಗೆ ಏನ್ ಮಾಡ್ತಿದ್ರು? ನಮಸ್ಕಾರ ಮಾಡ್ತಿದ್ರು. ಇವತ್ತು ನಮಸ್ಕಾರ ಮಾಡೋದು ಬಿಡಿ, ಎದುರುಗಡೆ ಅಪ್ಪ ಅಮ್ಮ ಬಂದು ಕೂಡ ಮಾತಾಡೋದು ಇಲ್ಲ, ಫೋನಲ್ಲೂ ಕೂಡ ಏನ್ ಮಾಡೋದಿಲ್ಲ, ಮಾತಾಡೋದಿಲ್ಲ. ಆರೋಗ್ಯ ಸರಿ ಇಲ್ಲ ಅಂತ ವಿಚಾರಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಅಲ್ವಾ? ಅಮ್ಮ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಕೂಡ ಮಕ್ಕಳಿಗೆ ಅಮ್ಮನೇ ಅಡಿಗೆ ಮಾಡಾಕ್ಬೇಕು, ಕಸ ಅಮ್ಮನೇ ಕಸ ಗುಡಿಸ್ಬೇಕು, ಎಲ್ಲಾನು ಕೂಡ ಮಾಡ್ಬೇಕು. ಮಕ್ಕಳು ಏನ್ ಮಾಡ್ತಾರೆ? ಅಯ್ಯೋ ಅಮ್ಮ ಸುಸ್ತಾಗ್ಬಿಟ್ಟಿದೆ ಅಂತ ಏನ್ ಮಾಡ್ಬಿಡ್ತಾರೆ? ಮಲ್ಕೊಂಡ್ಬಿಡ್ತಾರೆ. ಎಲ್ಲ ಕೆಲಸವನ್ನು ಯಾರು ಮಾಡ್ಬೇಕು? ಓ, ಹೆಂಗಿರೋರು ಇವ್ರಿಗೆ ಸುಸ್ತಾಗ್ಬಿಡ್ತದ, ವೇಸ್ಟ್ ಆಗಿರೋ ಅಮ್ಮನಿಗೆ ಸುಸ್ತೇ ಆಗೋದಿಲ್ಲ. ಅವ್ರಿಗೆ ದಿನದಿಂದ ದಿನಕ್ಕೆ ಹೆಂಗ್ ಬರ್ತಾ ಹೋಗ್ತದ ಅವ್ರಿಗೆ. ಇವ್ರು ಮಾತ್ರ ಮುದುಕರಾಗ್ತಾ ಆಡ್ತಾರೆ, ಸರಿನಾ? ಒಂದು 4 ದಿನ ಮನೇಲಿ ಅಮ್ಮ ಇಲ್ದಿದ್ದಾಗ ಗೊತ್ತಾಗ್ತದೆ ಅಮ್ಮನ ಕತೆ ಏನು ಅಂತ. ಎಲ್ಲರಿಗಿಂತ ಗೊತ್ತಾಗೋದು ಇವ್ರ ಅಮ್ಮ ಆದಾಗ, ಅವಾಗ ಅಮ್ಮನ ಕಷ್ಟ ಏನಾಗ್ತದೆ ಅಂತ ಬಿಟ್ಟು, ಸರಿನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ತಾನು ಸಾಯ್ಬೇಕು ಸ್ವರ್ಗ ಪಡಿಬೇಕು ಅಂತ. ಬೇರೆಯವ್ರು ಹೇಳಿದ ಅರ್ಥ ಆಗೋದಿಲ್ಲ, ಅವ್ರವ್ರ ಜೀವನದಲ್ಲಿ ಬಂದಾಗ ಅವಾಗ ಗೊತ್ತಾಗ್ತದೆ ವಾಸ್ತವಿಕತೆ ಏನು ಅಂತ. ಮಜಾ ಏನು ಅಂತಂದ್ರೆ ಗೊತ್ತಾದ್ಮೇಲೂ ಸರಿ ಆಗೋದಿಲ್ಲ. ಇದಕ್ಕೇನ್ ಹೇಳೋದು? ನಾಯಿ ಬಲ ಡೊಂಕ್ ಅಂತಾನೆ ಹೇಳೋದು. ಕಷ್ಟ ಏನೂ ಇಲ್ಲ, ಗೊತ್ತಾದ್ಮೇಲೂ ಕೂಡ ನಮ್ಮನ್ನ ತಾವೇನ್ ಮಾಡ್ಕೊಳ್ಳೋದಿಲ್ಲ, ಸರಿ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ದುವಾ ಇದು. ಇವತ್ತಿನ ಜನರಿಗೆ ಏನ್ ಬೇಕು? ಆಶೀರ್ವಾದ. ನಿಮ್ಮ ಜ್ಞಾನ ಯಾರಿಗೂ ಬೇಡ, ನಿಮ್ಮ ಟೋಲಿನೂ ಬೇಡ, ನಿಮ್ಮ ಉಡುಗೊರೆನೂ ಕೂಡ ಬೇಡ. ಏನ್ ಕೊಡಬೇಕು ಅವರಿಗೆ? ಆಶೀರ್ವಾದ. ಹಂಗಂದ್ರೆ ಪರಮಾತ್ಮ ಶಕ್ತಿ. ಹಾ, ಸಪ್ತ ಗುಣಗಳು. ಬರೀ ಆಶೀರ್ವಾದ ಅಲ್ಲ. ಇವತ್ತಿನ ದಿನದ ಆಶೀರ್ವಾದ ಅಂತಂದ್ರೆ ಏನು? 2,000 ರೂಪಾಯಿ ಕವರ್ನ ಹಾಕ್ಬಿಟ್ಟು ಕೊಡ್ಬೇಕು, ಅದು ಆಶೀರ್ವಾದ, ಹೌದಲ್ವಾ? ಇವತ್ತು ಸ್ವಾಮೀಜಿಯವರ ಆಶೀರ್ವಾದ, ಬ್ರಾಹ್ಮಣರ ಪ್ರಸಾದ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು? ದುಡ್ಡು ಎಷ್ಟು ಕೊಡ್ತಾರೆ ಅಷ್ಟು ಆಶೀರ್ವಾದ ಚೆನ್ನಾಗಿ ಸಿಗ್ತದೆ, ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ ಆಶೀರ್ವಾದ ಅಂತಂದ್ರೆ ಅವರ ಜೀವನದಲ್ಲಿ ಸಫಲರಾಗ್ಲಿಕ್ಕೆ ಅವರಿಗೆ ಬೇಕಾಗಿರುವಂತ ಶಕ್ತಿಯನ್ನ ನೀವೇನ್ ಮಾಡ್ಬೇಕಾಗ್ತದೆ? ಒಳ್ಳೆಯದಾಗಲಿ ಅಂತ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಒಳ್ಳೆಯದಾಗಲಿಕ್ಕೆ ಅವರಿಗೆ ಪರಮಾತ್ಮನ ಶಕ್ತಿಯನ್ನು ನೀವು ಕೊಡಬೇಕು. ಮನಬುದ್ಧಿ ಸಂಸ್ಕಾರದ ಮೂಲಕ ಕೊಡಬೇಕು. ಸಂಪಾದನೆ ಮಾಡ್ಲಿಕ್ಕೂ ಕೂಡ ಈ ಮನಬುದ್ಧಿ ಸಂಸ್ಕಾರ ಬೇಕಾಗ್ತದೆ. ಬೇರೆಯವರಿಗೆ ಕೊಡಲಿಕ್ಕೂ ಕೂಡ ಅದು ನಿಮಗೆ ಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಬ್ರಾಹ್ಮಣರ ಸಂಸ್ಕಾರ, ದೇವತೆಗಳ ಸಂಸ್ಕಾರ ಯಾವುದು? ಕೊಡೋದು. ಮಾಡ್ಬೇಕು, ಕೊಡ್ಬೇಕು. ಏನ್ ಕೊಡ್ಬೇಕು? ಆಶೀರ್ವಾದ. ಬಾಬಾ ಹೇಳ್ತಾರೆ ನಿಮ್ಮತ್ತಿರೋದನ್ನು ಯಾವುದು ಕೊಡಬೇಡಿ, ನಿಮ್ದು ವೈಯಕ್ತಿಕ ಕೊಡೋದು ಬೇಡ. ಯಾರ್ದನ್ನ ಕೊಡಿ? ಭಗವಂತನ ಶಕ್ತಿ. ನಿಮ್ಮ ಅಪ್ಪನತ್ತ ಇರೋದನ್ನ ಕೊಡಿ. ನಿಮ್ಮ ಮನಬುದ್ಧಿ ನನ್ನ ಕೈಲಿಡಿ. ಯಾರಿಗೇನು ಕೊಡ್ಬೇಕು ಕೊಡೋ ಕೆಲಸವನ್ನ ನಾನೇನ್ ಮಾಡ್ತೇನೆ? ಅಂದ್ರೆ ನಿಮ್ಮ ಸ್ನೇಹಿತರನ್ನ ಮನೆ ಕರ್ಕೊಂಡು ಬನ್ನಿ, ಅವ್ರಿಗೇನು ಬೇಕು ಅಮ್ಮ ಕೊಡ್ತಾರೆ ಊಟ ತಿಂಡಿಯನ್ನ, ನೀವು ಕರ್ಕೊಂಡು ಬರೋದು ಅಷ್ಟೇ ಕೆಲಸ, ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಸಹಜವಾದಂತಹ ಸೇವೆ ಯಾವುದು ಅಂತಂದ್ರೆ ಆಶೀರ್ವಾದವನ್ನ ಕೊಡೋದು ಮತ್ತು ಆಶೀರ್ವಾದ ತೆಗೆದುಕೊಳ್ಳೋದು. ಒಂದು ನೀವೇನ್ ಮಾಡ್ಬೇಕು? ನಿರಾಕಾರ ರೂಪದಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ಬೇಕೆ ಹೊರತು ಬಾಬಾನ ತಗೋಬಿಟ್ಟು ಪಾಪಾ ಅವ್ರು ಚೆನ್ನಾಗಿ ಬೈದಿದ್ದಾರೆ, ಸರಿ ಬುದ್ಧಿ ಕಲ್ಸು ಅಂತ ಬಾಬನಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ನಮ್ಮ ತಮ್ಮ ಚೆನ್ನಾಗಿ ನನ್ನ ಜೊತೆ ಜಗಳ ಮಾಡ್ತಾನೆ, ಸರಿ ಬುದ್ಧಿ ಕಲ್ಸು ಹೇಳ್ಬೇಕು. ಹೇಳ್ಬಾರ್ದು ಬಾಬನ ಹತ್ರ? ಹೇಳಬಾರ್ದಲ್ವ? ಯಾವುದೇ ಆತ್ಮದ ಪ್ರತಿ ನಾವು ಹೇಳಬಾರ್ದು. ಅವರಿಗೆ ದುಃಖದಿಂದ ಹೊರಗಡೆ ಬರುವುದಕ್ಕೆ ನಾವು ಸಹಯೋಗವನ್ನ
ಕೊಡಬೇಕಾಗ್ತದೆ. ಆ ಕಾರ್ಯವನ್ನು ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಮೂಲ ಸಂಸ್ಕಾರ ಕೊಡೋದೇ ಹೊರತು ತೆಗೆದುಕೊಳ್ಳೋದು ಅಲ್ಲ. ಕೊಡೋದನ್ನು ಯಾವ್ದು ಕೊಡಬೇಕು? ಪರಮಾತ್ಮ ಯಾರು ಯಾವ್ದನ್ನ ಕೊಡ್ತಾರೆ? ಅವ್ರ ಹತ್ರ ಇರೋದ್ರನ್ನೇ ಕೊಡು. ಹಾ, ಹಾಗಿದ್ರೆ ನಿಮ್ಮ ಹತ್ರ ಕೊಡಬೇಕು ಅಂದ್ರೆ ನಿಮ್ಮ ಹತ್ರ ಏನಿರ್ಬೇಕು? ಅಷ್ಟಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರನೇ ನಿಮ್ಮ ಹತ್ರ ಇದೆ. ನೀವು ಬೇರೆಯವ್ರಿಗೆ ಏನು ಕೊಡ್ತೀರಿ? ಅದನ್ನೇ ಅದನ್ನೇ ಕೊಡು. ಅಲ್ವಾ? ಅದೇ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದ್ರೆ ನೀವೇನು ಕೊಡ್ತೀರಿ? ಅದೇ ಕೊಡ್ತೇವೆ. ಹಾಗಿದ್ರೆ ಪ್ರತಿದಿನ ಯಾವ ಅಡಿಗೆ ಮಾಡ್ತಿದ್ದೀರಿ? ಯಾವ್ದನ್ನ ತಿಂತಾ ಇದ್ದೀರಾ? ಯಾವ್ದನ್ನ ಸ್ಟಾಕ್ ಇಟ್ಕೊಂಡಿದ್ದೀರಾ? ಬಂದವ್ರಿಗೆ ಯಾವ್ದನ್ನ ಕೊಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡಿ ಮಾಡಿ. ಭಲೆ ಸ್ಥೂಲವಾದ ಉಡುಗೊರೆ ಕೊಡ್ತಿದ್ರು ಪರವಾಗಿಲ್ಲ, ಟೋಲಿ ಕೊಡ್ತಿದ್ರು ಪರವಾಗಿಲ್ಲ, ಜ್ಞಾನ ಹೇಳ್ದಿದ್ರು ಪರವಾಗಿಲ್ಲ. ಆದರೆ ಮನಬುದ್ಧಿ ಸಂಸ್ಕಾರದಿಂದ ಒಳ್ಳೆ ಗುಣಗಳನ್ನ ಇಟ್ಕೊಂಡ್ಬಿಟ್ಟು ಈ ಆತ್ಮಗಳಿಗೆ ಒಳ್ಳೆಯದಾಗ್ಲಿ. ಆತ್ಮೀಯ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನಿಮ್ಮ ಸ್ನೇಹಿತರು, ಪರಿಚಯದವರು, ಸಂಬಂಧಿಗಳ ಹತ್ರ ಮಾತಾಡಿ. ಎಷ್ಟು ದುಃಖದಲ್ಲಿದ್ದಾರೆ ಗೊತ್ತಾ ಅವರು? ಎದೆಗಡೆಗೆ ಮಾತ್ರ ಮದುವೆ ಮನೇಲಿ ಏನು ಬಂಗಾರ ಹಾಕೊಂಡ್ಬಿಟ್ಟು ಬೆಂಗಳೂರು ಅಂತ ಊರುಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ತಾರೆ. ಸರಿನಾ? ಮದುವೆ ದಿನ ಎಷ್ಟು ನಗನಗ್ತಾ ಇರ್ತಾರೆ ಗೊತ್ತಾ? ಮದುವೆ ಆದ್ಮೇಲೆ ಮರುದಿನ ಮಾತಾಡಿ ಅವ್ರ ಮನೋಸ್ಥಿತಿನ ಚೆಕ್ ಮಾಡಿ. ಹೆಂಗ್ ವಿಲ 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 ಅಂತ ಏನ್ ಮಾಡಿರ್ತಾರೆ, ಒದ್ದಾಡ್ತಿರ್ತಾರೆ. ಇದು ವಾಸ್ತವಿಕ ಸ್ಥಿತಿ. ಹಾಗಿದ್ರೆ ಆ ಆತ್ಮರನ್ನ, ಮನಬುದ್ಧಿ ಸಂಸ್ಕಾರವನ್ನ ಸ್ವಚ್ಛ ಮಾಡೋದು ಯಾರು? ಯಾರು? ನಾನಾತ್ಮ. ಶಾರೀರಿಕ ಕಾಯಿಲೆಗಳನ್ನ ಸರಿ ಮಾಡ್ಲಿಕ್ಕೆ ಡಾಕ್ಟರ್ ಇದ್ದಾರೆ, ಹೌದಾ? ಬಟ್ಟೆ ಕ್ಲೀನ್ ಮಾಡ್ಲಿಕ್ಕೆ ಧೋಬಿ ಇದ್ದಾರೆ. ಆಭರಣ ಸರಿ ಇಲ್ಲ ಅಂತಂದ್ರೆ ಅಕ್ಕಸಾಲಿಗ ಇದ್ದಾನೆ. ಆದರೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನು ಕ್ಲೀನ್ ಮಾಡ್ಲಿಕ್ಕೆ ಯಾರಿದ್ದಾರೆ? ಪರಮಾತ್ಮ ಭಗವಂತ ನಾವು ತಾನೇ ಇರೋದು. ಬಾಬಾ ನೋ ಡೌಟ್. ಆದರೆ ವ್ಯಕ್ತಿಗಳು ಯಾರು? ನಾವಲ್ವಾ? ಅದಕ್ಕೆ ತಾನೇ ಬಾಬಾ ನಮ್ಮನ್ನು ಆಯ್ಕೆ ಮಾಡಿರೋದು ಕೋಟ್ಯಾಂತರ ಜನರಲ್ಲಿ. ಹಾಗಿದ್ರೆ ನಿಮ್ಗೆ ಏನು ಜಾಬ್ ಅನ್ನ ಕೊಟ್ಟಿದ್ದೀವೋ ಅದನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಬಾಬಾನ ಪ್ರಶ್ನೆ. ಮಾಡ್ತಿದೀವ ನಾವು? ಸ್ಥೂಲ ಸಂಪಾದನೆ ಇಂಜಿನಿಯರಿಂಗ್ ಜಾಬ್ ಮಾಡಿರ್ತೀವಿ, LLB ಜಾಬ್ ಮಾಡ್ತೀವಿ. ಆದರೆ ಆಧ್ಯಾತ್ಮಿಕ ಈ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನಾ? ಇವತ್ತು ನೋಡಿ ಆತ್ಮೀಯರೇ, ಕಂಪ್ಯೂಟರ್ ಕೆಲಸ ನಾವು ಮಾಡ್ತಿದ್ದೀವಿ ಹೊರತು ಮನೆ ಕೆಲಸ ಮಾಡ್ತಿಲ್ಲ. ನಾವು ಹಳ್ಳಿಗೆ ಲಾಸ್ಟ್ ಟೈಮು ಶಿವರಾತ್ರಿ ಟೈಮ್ ನಾವು ಹಳ್ಳಿಗೆ ಹೋದಾಗ ಪ್ರತಿಯೊಬ್ಬರ ಮನೆ ಎದುರುಗಡೆನೂ ಕೂಡ ಒಂದು ಸೆಗಣಿಯಿಂದ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ದಾರೆ. ಎಲ್ಲಿ? ಹಳ್ಳಿಯಲ್ಲಿ. ಸಿಟಿಯಲ್ಲಿ ಸಿಗತ್ತಾ? ಇಲ್ಲ. ಸಿಟಿಯಲ್ಲಿ ಮನೆ ಎದುರುಗಡೆ ದೇವರು ಬಂದ್ರು ಕೂಡ ನೋಡ್ಲಿಕ್ಕೆ ಜನ ಇಲ್ಲ. ಯಾಕಂದ್ರೆ ಜನರಿಗೆ ಪುರ್ಸತ್ತು ಇಲ್ಲ. ಮನೆ ಎದುರುಗಡೆಗೆಲ್ಲ ಏನಿರ್ತದೆ? ಬೀಗ ಇರ್ತದೆ. ಜನ ಇಲ್ಲ ಯಾವ್ದು ಕಡೆ ಹೋಗ್ತಾ ಇದ್ದಾರೆ? ಸಂಪಾದನೆ ಕಡೆ. ಹಾ, ಓಕೆ. ಈಗಿನ ಜನರೇಷನ್ ರಂಗೋಲಿ ಹಾಕ್ಲಿಕ್ಕೆ ಬರುತ್ತಾ? ಇಲ್ಲ. ಹಾ, ಅಡಿಗೆ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ವಾಷಿಂಗ್ ಮಷಿನ್ ಇರ್ಬೇಕಾದ್ರೆ ನಾವ್ ಯಾಕೆ ಬಟ್ಟೆ ವಾಶ್ ಮಾಡೋದನ್ನ ಕಲಿಬೇಕು? ಗೊತ್ತಾಗ್ತದೆ ಒಂದ್ಸಲ ಕರೆಂಟ್ ಇಲ್ದಿದ್ದಾಗ, ವಾಷಿಂಗ್ ಮಷಿನ್ ಇಲ್ದಿದ್ದಾಗ ಬಟ್ಟೆ ವಾಶ್ ಮಾಡೋದು ಎಷ್ಟು ಕಷ್ಟ ಅಂತ. ಒಂದಿನ ಹೋಗ್ಬಿಡ, ಅಯ್ಯೋ ಮೈ ಕೈ ನೋವು ಬಂದ್ಬಿಡ್ತಪ್ಪ, ಡೋಲೋ 500 ತಗೊಳ್ಬೇಕು ಅಂತ ಶುರು ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಯಾವುದೇ ವಿದ್ಯೆ ಅದನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಕಲ್ತ್ಕೊಂಡ್ಬಿಟ್ಟು ಇದ್ದಾಗ ಜೀವನದಲ್ಲಿ ಎಂದೂ ಕೂಡ ನಾವು ಫೇಲ್ ಆಗೋದಿಲ್ಲ. ಬರೀ ಲೌಕಿಕ ಹಣ ಸಂಪಾದನೆ ಮಾಡುವಂತ ಶಿಕ್ಷಣ ಅಷ್ಟೇ ಅಲ್ಲ, ಶರೀರ, ಆತ್ಮ, ಮನಬುದ್ಧಿ ಸಂಸ್ಕಾರ, ಜನರನ್ನ ಎಲ್ಲರನ್ನೂ ಕೂಡ ಹ್ಯಾಂಡ್ಲ್ ಮಾಡುವಂತ ಶಿಕ್ಷಣ ಅನುಭವ ನಮ್ಗಿದ್ದಾಗ ಮಾತ್ರ ಜೀವನದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಸಫಲನಾಗ್ತಾನೆ ಆತ್ಮೀಯರೇ, ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವೇನ್ ಮಾಡ್ಬೇಕಂತೆ, ದುವಾಯಿ ದೋ ದುವಾಯಿ ಲೋ. ಏನ್ ಮಾಡ್ಬೇಕು? ಆಶೀರ್ವಾದವನ್ನ ಕೊಡ್ಬೇಕು. ಏನಂತ? ಯಾರಿಗೆ ಆಶೀರ್ವಾದ ಕೊಡ್ಬೇಕು? ಆತ್ಮನೇ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನಾಃ ಸುಖಿನೋ. ಅದನ್ನ ಪ್ರತಿದಿನ ಕೊಡ್ತಾ ಇದ್ದೀರಾ? ಯಾವಾಗ? ಅಮೃತ ವೇಳೆಯಲ್ಲಿ ಯೋಗದಲ್ಲಿ ಕುತ್ಕೊಂಡಾಗ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಮಾನಸಿಕವಾಗಿ ಆಶೀರ್ವಾದವನ್ನ ಕೊಟ್ಟು ಅವರೆಲ್ಲ ದುಃಖವನ್ನ ದೂರ ಮಾಡ್ಲಿಕ್ಕೆ ನೀವು ಸಹಯೋಗವನ್ನ ಕೊಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿಲ್ಲ ಅಂತಂದ್ರೆ ಅದನ್ನ ಇವಾಗ ಸರಿ ಮಾಡ್ಕೊಳ್ಳಿ. ಅಂದ್ರೆ ನೀವು ಜ್ಞಾನ ಕೊಡ್ದಿದ್ರು ಪರವಾಗಿಲ್ಲ, ಮನೆ ಬಾಗಿಲಿಗೆ ಹೋಗ್ದಿದ್ರು ಪರವಾಗಿಲ್ಲ, ಆದ್ರೆ ಈ ಸೇವೆಯನ್ನ ನೀವು ಮಾಡಬೇಕಾಗಿದೆ. ಈ ಸೇವೆ ತುಂಬಾ ಇವತ್ತು ವರ್ತಮಾನ ಸಮಯದಲ್ಲಿ ಅವಶ್ಯಕತೆ ಇದೆ. ಓಕೆ, ಆ ಸೇವೆನ ಯಾರು ಮಾಡ್ತಾರೋ ಮೊದಲು ಭಗವಂತನಿಂದ ಆ ಮಗುಗೇನ್ ಸಿಗ್ತದೆ? ಆಶೀರ್ವಾದ ಸಿಗ್ತದೆ. ಮೊದಲು ಆಶೀರ್ವಾದ ಯಾರ ಹತ್ರ ತಗೊಳ್ಬೇಕು? ಪೂರ್ವಜರ ಹತ್ರ. ಸರಿ, ಆಶೀರ್ವಾದ ಹೆಂಗ್ ತಗೊಳ್ಬಹುದು? ಓಕೆ, ನಿಮ್ಮ ಎದುರು ನಿಮ್ಮ ಅಪ್ಪ ಇದ್ದಾರಂತ ತಿಳ್ಕೊಳ್ಳಿ. ಅಪ್ಪನ ಹತ್ರ ಹೆಂಗ್ ಆಶೀರ್ವಾದ ತಗೊಳ್ಬಹುದು?
ನಮಸ್ಕಾರ ಮಾಡ. ಹಾ, ಒಂದು ಬಾಬನ ತಗೊಬಿಟ್ಟು ಗಲಾಟೆ ಮಾಡ್ಬಿಟ್ಟು ತಂದೆ ಆಸ್ತಿ ನನಗೆ ಅಧಿಕಾರದಿಂದ ಜಗಳ ಮಾಡ್ಬಿಟ್ಟು ಅವನ ಆಸ್ತಿ ತಗೊಳ್ಳೋದು, ಇದು ಒಂದು ಅಲ್ವಾ. ಎರಡನೇದು ಬೇಡೋದು, ಕೊಡು ಅಂತ ಬೇಡೋದು, ಓಕೆನಾ. ಮೂರನೇದು ಶೇಕ್ ಹ್ಯಾಂಡ್ ಮಾಡೋದು. ನಾಲ್ಕನೇದು ಸೆಲ್ಯೂಟ್ ಹೊಡೆಯೋದು. ನೆಕ್ಸ್ಟ್ ಏನ್ ಮಾಡೋದು, ನಮಸ್ಕಾರ ಮಾಡೋದು. ಓಕೆ, ಏನ್ ಮಾಡೋಣ? ನಮಸ್ಕಾರ. ಆ ನಮಸ್ಕಾರ ಮಾಡ. ಎರಡು ಕೈ ಬಿಟ್ಟು ಏನ್ ಮಾಡೋದು? ನಮಸ್ಕಾರ. ನಮಸ್ಕಾರ. ಮಾಡುತ್ತಾನೆ. ಹೌದು. ಹಾ, ಏನ ಕಾರುಣ್ಯಕ್ಕ ತಲೆ ಹರಿಸ್ತಿದಾರಪ್ಪ, ಏನ್ ಮಾಡ್ಬೇಕು ಹೇಳಿ? ಕಾರುಣ್ಯಕ್ಕ ಕಾಲು ಹಿಡ್ಕೊಬಿಡು. ಅನ್ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಕೈ ಹಿಡ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಬಾರ್ದಂತ ಏನ್ ಮಾಡ್ಬೇಕು? ಆ ಏನ್ ಮಾಡ್ಬೇಕು ಹೇಳಿ ಬೇಗ? ಕಾಲಿಗೆ ಬಿದ್ದು ಬಿಡೋದು. ಸಾಷ್ಟಾಂಗ ನಮಸ್ಕಾರ. ಏನ್ ಮಾಡ್ಬೇಕು? ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು ಹೆಂಗ್ ಹಿಡಿಬೇಕು ಅಂತ ನಿಮ್ಗೊಂದು ಹೇಳ್ತಾರೆ ಗೊಳಿ, ಸೀಕ್ರೆಟ್. ನಿಮ್ಮ ಶರೀರದ ಅಪ್ಪ ಇದ್ದಾಗ ಸೀದಾ ಮಲ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಎರಡು ಕೈಯನ್ನ ಎಲ್ಲಿ ಇಡಬೇಕು? ಕಾಲನ್ನು ಹಿಡ್ಕೊಂಡ್ಬಿಟ್ಟು ಹೇಳ್ಬೇಕು, ನೀನ್ ನನ್ನನ್ನು ಎತ್ತಿಲ್ಲ ಅಂದ್ರೆ ಈಗ ನಿನ್ ಕಾಲು ಎಳಿತೀನಿ ನಾನು ಹೇಳ್ಬೇಕು. ಏನ್ ಹೇಳ್ಬೇಕು? ಬೇಗ ಎತ್ತು ನನ್ನನ್ನ, ನನಗೆ ಸಮಸ್ಯೆ ಇದೆ, ನನಗೆ ಸಹಾಯ ಮಾಡ್ಬೇಕು. ಈಗ ನೀನ್ ಎತ್ತಿಲ್ಲ ಅಂತ ಏನ್ ಮಾಡ್ಬಿಡ್ತೀನಿ ನಾನು? ನಿನಗೆ ಹೇಳ್ಬಿಟ್ಟು ನಿನಗೆ ಬಿಡಿಸ್ಬಿಡ್ತೇನೆ ನಾನು. ಅಷ್ಟು ಅಧಿಕಾರ ಇರ್ಬೇಕು ಬಾಬನಂತೆ, ಅಷ್ಟು ಪ್ರೀತಿ ಅಧಿಕಾರ ಇರ್ಬೇಕು, ಸರಿನಾ? ಯಾಕಂದ್ರೆ ನೀವು ಕಾಲು ಹಿಡ್ಕೊಂಡಿದ್ದ ಯಾಕೆ? ಅವನಿಗೆ ಗೌರವ ಕೊಡ್ಬೇಕು ಅಂತಲ್ಲ, ಅವನಿಗೆ ಏನ್ ಮಾಡ್ಬೇಕು ಅಂದ್ರೆ ಭಗವಂತನ ಎಳಬೇಕು ಅಂತಲ್ಲ. ಅದಕ್ಕೆ ಬಾಬನಿಗೆ ಶರೀರ ಇಲ್ಲ, ನೀವು ಎಳಿಸ್ತೀರಂತ ಬಾಬನಿಗೆ ಗೊತ್ತು, ಅದಕ್ಕೆ ಅವನು ಶರೀರ ಹಿಡ್ಕೊಂಡಿಲ್ಲ. ಅಂತಂದ್ರೆ ಅಷ್ಟು ಸಮರ್ಪಣೆ ನಾವು ಆದಾಗ ಮಾತ್ರ ಭಗವಂತ ನಮ್ಮನೇನ್ ಮಾಡ್ತಾರೆ, ಆಶೀರ್ವಾದ ಕೊಡ್ತಾರೆ. ಇಷ್ಟು ನೀವು ಸಮರ್ಪಣೆ ಆದಾಗ ನಿಮ್ಮಪ್ಪ ಹೆಂಗ್ ಆಶೀರ್ವಾದ ಕೊಡ್ತಾರೆ ಹೇಳಿ? ಎತ್ಬಿಟ್ಟು ಬೀಟೆ ಬಚ್ಚೇ ಅಂತ ಎಲ್ಲಿ ಇಟ್ಕೊಳ್ತಾರೆ? ಮಡಿಲಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಆಶೀರ್ವಾದ ತಗೊಳ್ಬೇಕು ಅಂತಂದ್ರೆ ನಾನು ಅದೇ ರೀತಿ ಭಗವಂತನ ಜೊತೆಗೆ ಪಾತ್ರವನ್ನ ಮಾಡಬೇಕು. ಒಂದು ಭಗವಂತನಿಂದ ತೆಗೆದುಕೊಳ್ಳೋದಕ್ಕಿಂತ ಭಗವಂತ ಯಾವಾಗ ಆಶೀರ್ವಾದ ಕೊಡ್ತಾರಂತೆ? ಬಾಬಾ ಆಶೀರ್ವಾದ ಯಾವಾಗ ಕೊಡ್ತಾರೆ? ಎಲ್ಲರೂ ಕೂಡ ಅಂತ. ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ್ಲ ಎಲ್ಲರೂ ಕೂಡ ಅಂತಾರ. ನಾವು ಯಾವಾಗ ಭಗವಂತನ ಶಕ್ತಿಯನ್ನು ಎಲ್ಲರಿಗೂ ಕೊಡುವಂಥವರಾಗ್ತೀವೋ, ಸಂಕಲ್ಪವನ್ನ ಮಾಡ್ತೀವೋ, ಮನಬುದ್ಧಿಯನ್ನ ಬಾಬನಲ್ಲಿ ಇಡ್ತೀವೋ, ಚಂಚಲ ಮನಸ್ಸನ್ನ ಒಂದೇ ಕಡೆಗೆ ಇಟ್ಬಿಟ್ಟು ಬುದ್ಧಿಯಿಂದ ಅದೇ ಸುಖವನ್ನು ಅನುಭವ ಮಾಡ್ತಾ ಅದೇ ಸಂಸ್ಕಾರವನ್ನ, ಮೂಲ ಸಂಸ್ಕಾರವನ್ನ ರೆಕಾರ್ಡಿಂಗ್ ಮಾಡ್ತಾ ಹೋಗ್ತೀವೋ, ಅಷ್ಟು ಬಾಬನಿಂದ ಆಶೀರ್ವಾದ ನಿಮಗೆ ಸಿಗ್ತಾ ಹೋಗ್ತದೆ. ಆ ಆಶೀರ್ವಾದ ಕೇವಲ ನಾವು ಮಾತ್ರ ಪಡೆಯೋದು ಬೇಡ, ಪೂರ್ತಿ ವಿಶ್ವಕ್ಕೂ ಎಲ್ಲರಿಗೂ ಕೂಡ ಏನ್ ಮಾಡೋಣ, ಬಾಬಾ ಎಲ್ಲರಿಗೂ ಆಶೀರ್ವಾದವನ್ನ ಕೊಡುವಂತ ನಾವೇನ್ ಮಾಡೋಣ, ಕೇಳ್ಕೊಂಡು. ಲೌಕಿಕದಲ್ಲೂ ಕೂಡ ನೋಡಿ, ತಂದೆ ತಾಯಿಗಳು ದೇವರ ಹತ್ರ ಹೋದಾಗ ಏನ್ ಹೇಳ್ತಾರೆ, ನನಗೂ ಚೆನ್ನಾಗಾಗ್ಲಿ, ನಮ್ಮ ಕುಟುಂಬದವ್ರಿಗೂ ಚೆನ್ನಾಗಾಗ್ಲಿ, ನಮ್ಮನೆಲ್ಲ ನಾಯಿ, ಕುರಿ, ಕೋಳಿ, ಬೆಕ್ಕು, ಹಸು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾರ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ನಾವೇನ್ ಮಾಡೋಣ, ಎಲ್ಲರಿಗೂ ಕೂಡ ಏನ್ ಮಾಡು, ಒಳ್ಳೆಯದನ್ನ ಮಾಡು ಅಂತ ಹೇಳ್ಬಿಟ್ಟು ಸಂಕಲ್ಪವನ್ನ ಮಾಡಿ, ಆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಈ ತನುಮನವನ್ನ ಏನ್ ಮಾಡು, ಉಪಯೋಗ ಮಾಡಿಕೋ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸನ್ನು ಯಾರು ಕೇಳ್ಕೊಡ್ಬೇಕು? ಭಗವಂತನ ಕೈಯಲ್ಲಿ ಕೊಡುವಂತ ಸಾಧನೆಯನ್ನ ಮಾಡಿ. ಓಕೆ, ಓಂ ಶಾಂತಿ.